ಅಂದ್ರೆ ಎಲ್ಲಿ ಬೇಕಾದ್ರೆ ತಿಂತೀನಿ ಅಂತಿರಲ್ಲ, ದೇಹದ ಒಳಗಡೆ ಹೋದ್ರೆ ಆ ದುಃಖ ಅನ್ನೋನು ಮನೆಯಲ್ಲಿ ಅಶಾಂತಿ ಉಂಟು ಮಾಡ್ತಾನೆ. ಅದಕ್ಕೆ ಬಡತನಾಗಿದ್ರು ಪರವಾಗಿಲ್ಲ, ಅಶಾಂತಿ ಇರ್ತಾರೆ. ಮನೆಗೆ ಯಾಕಾದ್ರೂ ಹೋಗ್ತೀನೋ ಏನೋ, ಮನೆಗೆ ಹೋಗದೆ ಇದ್ರೆ ಸಾಕು, ಹೊರಗಡೆನೆ ಇದ್ದು ಬಿಡೋಣ, ಮನೆ ಅಂದ್ರೆ ನರಕ, ಈ ಭಾವನೆ ಬರಬಾರ್ದು. ಈ ಭಾವನೆ ಬರಬಾರ್ದಂದ್ರೆ ಊಟವನ್ನ ಎಲ್ಲಿ ಮಾಡಬಾರ್ದು ಅಂತ ಮಾರ್ಕಂಡೇಯ ಋಷಿಗಳು ಜಗತ್ತಿಗೆ ತಿಳಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಎಲ್ಲಿ ಹಾಡು ಮತ್ತೆ ಕುಣಿತ ಇರುತ್ತೆ ಅಲ್ಲಿ ತಿನ್ಬಾರ್ದು. ಅಂದ್ರೆ ಮದುವೆ ಮನೆ ಏನಾದ್ರೂ ಡ್ಯಾನ್ಸ್ ಪಾರ್ಟಿ ಇದ್ದು ರಿಸೆಪ್ಷನ್ ಸಾಂಗ್ ಅಂತೆಲ್ಲ ಇದ್ರೆ ಅದನ್ನ ನೋಡ್ತಾ ತಿನ್ಬಾರ್ದು. ಆ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ತಿನ್, ಪರವಾಗಿಲ್ಲ. ಅದನ್ನ ನೋಡ್ತಾ ಇರೋದು, ಹಾಡು ಕೇಳ್ತಾ ಇರೋದು, ಮತ್ತೆ ತಿಂತಾ ಇರೋದು, ಹೀಗ್ ಮಾಡಬೇಡಿ. ಅಲ್ಲಿ ದುಸ್ಸಹ ಇರ್ತಾನೆ. ಅವನೇನ್ ಮಾಡ್ತಾನಂದ್ರೆ ಮನಸ್ಸಿನ ಒಳಗಡೆ ಅಶಾಂತಿಯನ್ನ ಉಂಟು ಮಾಡಿಬಿಟ್ಟು ನನಗೆ ಇವರು ಸಿಕ್ಕ ಬಲಿ ಅಂತ ಏನ್ ಮಾಡ್ತಾನೆ, ಪೀಡಿಸ್ತಾ ಇರ್ತಕ್ಕಂಥವನಾಗ್ತಾನೆ. ಯಾಕಂದ್ರೆ ಬ್ರಹ್ಮದೇವರೇ ವರ ಕೊಟ್ಟಿದ್ದಾರೆ. ಬ್ರಹ್ಮದೇವರೇ ವರ ಕೊಟ್ಟಿದ್ದಾರೆ ಅಂತಂದ್ರೆ ಅವನೇನ್ ಮಾಡ್ತಾನಂದ್ರೆ ಯಾರು ಈ ತರ ಪಾರ್ಟಿಲಿ ತಿಂತಾ ಇದ್ದಾರೆ ಅಂತ ನೋಡ್ಕೊಂಡು ಅವರ ದೇಹದ ಒಳಗಡೆ ಆಹಾರದ ರೂಪದಲ್ಲಿ ಬರ್ತಾನೆ. ಅದು ಧಾರಾವಾಹಿ ಮಾಡೋ ನಟ ನಟಿಯರು ಹೇಳ್ತಿರ್ತಾರೆ, ನೂರಾರು ಕಷ್ಟ ಇಟ್ಕೊಂಡು ನಾವು ನಟಿಸ್ತಾ ಇರ್ತೀವಿ, ಜನರು ಅದನ್ನ ಅರ್ಥ ಮಾಡ್ಕೊಳ್ದೇನೆ ನಮ್ಮನ್ನೇ ಮಹಾತ್ಮರು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ನಮ್ಮ ಕಷ್ಟ ಯಾರ ಹತ್ರ ನಾವು ಹೇಳ್ಕೊಳ್ಳೋಣ ಅಂತ. ಅದಕ್ಕೆ ಅಲ್ಲಿ ಆಹಾರವನ್ನ ತಿನ್ನಬೇಕು. ಮತ್ತೆ ಎಲ್ಲಿ ಭಗವಂತನ ಪ್ರೀತಿ ಅನ್ನೋ ಉದ್ದೇಶ ಇರುತ್ತೋ ಅಲ್ಲಿ ಮಾತ್ರ ಆಹಾರವನ್ನು ತೆಗೆದುಕೊಳ್ಳಿ. ಮನೇಲಿ ತೆಗೆದುಕೊಳ್ಳಿ. ಯಾಕಂದ್ರೆ ಮನೇಲಿ ಅಡಿಗೆ ಮಾಡೋದಂತಾರೆ ಎಲ್ರು ಆರೋಗ್ಯವಾಗಿರ್ಲಿ ಸದ್ಯ ಅಂತ, ಅಲ್ಲಿ ಹೊರಗಡೆ ಮತ್ತೆ ಹೇಳ್ತಾ ಇದ್ದಾರೆ, ಯಾರಾದ್ರೂ ದಾನವನ್ನ ಕೊಟ್ಟರೆ ಅಂದ್ರೆ ಒಳ್ಳೆ ದಾನ, ಅಂದ್ರೆ ಭೂಮಿ ದಾನನೋ, ಸ್ವರ್ಣ ದಾನನೋ, ರಜತ ದಾನನೋ, ಯಾವುದೋ ದಾನ ಕೊಟ್ರೆ, ದಾನ ಅಂತ ಕೊಡ್ತಾ ಇದ್ದೀನಿ ನಾನ್ ನೀರ್ ಬಿಡಲ್ಲ ಅಂತ ದಾನ ತಗೋಬೇಕು. ಯತ್ ನಂಬು ಪೂರ್ವಕಂ ದತ್ತಂ, ನೀರ್ ಬಿಡದೆ ಕೃಷ್ಣಾರ್ಪಣ ಅಂದೆ ಸುಮ್ಮನೆ ಕೊಟ್ಟ ದಾನ ಅಂದ್ರೆ ಅಲ್ಲಿ ದುಸ್ಸಹ ಇರ್ತಾನೆ. ತಗೊಂಡೋರ್ಗೂ ತೊಂದರೆ ಉಂಟು ಮಾಡ್ತಾನೆ, ಮತ್ತೆ ಕೊಡೋರ್ಗೂ ತೊಂದರೆ ಉಂಟು. ಕೊಡೋದೇ ಕೊಡ್ತಾ ಇದ್ದಾರೆ, ಒಂದ್ ನೀರ್ ಹಾಕೊಂಡು ಕೃಷ್ಣಾರ್ಪಣ ಅನ್ಬಾರ್ದ? ಅಂದ್ರೆ ಬಹುಮೂಲ್ಯವಾದದ್ದೇ. ಈ ಏಕಾಸ್ತಿನ ಸಾಮಗ್ರಿ ಕೊಡ್ತೀವಿ, ಅದು ಕೊಡ್ತೀವಿ, ಅದು ತೊಂದರೆ ಇಲ್ಲ. ಸ್ವಯಂ ಪಾಕ ಅಂತ ಕೊಡ್ತೀವಿ, ಅದು ತೊಂದರೆ ಇಲ್ಲ. ಬಹುಮೂಲ್ಯವಾದ ದಾನವನ್ನ ಕೊಡುವಾಗ ನೀರ್ ಹಾಕ್ಬಿಟ್ಟು ಕೃಷ್ಣಾರ್ಪಣ ಅಂದಿದ್ದನ್ನ ತೆಗೆದುಕೊಳ್ಳಬೇಕು. ಮತ್ತೆ ಅಸ್ನಾತೇನ ಅಂದ್ರೆ ಅದಕ್ಕೆ ಹೇಳ್ತಾನೆ, ಜನ್ಮ ಜನ್ಮದಲ್ಲಿ ಒಂದೊಂದಾಗಿ ಅನುಷ್ಠಾನ ಮಾಡ್ಕೊಂಡು ಬಂದ್ರೆ ಎಲ್ಲ ಗುಣಗಳು ಬಂದ್ಬಿಡುತ್ತೆ. ಒಂದು ಸುಧಾಗ್ರಂಥ ಓದ್ಬೇಕಂದ್ರೆ 1ನೇ ವರ್ಷಕ್ಕೆ ಓದಕ್ಕಾಗಲ್ಲ, ಒಂದ್ 12 ವರ್ಷ ಆದ್ರೆ ಓದ್. ಮೆಲ್ಲಗೆ ಮೆಲ್ಲಗೆ. ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ಮೆಲ್ಲನೆ ಮಾಧವನ ಮನವ ಮೆಚ್ಚಿಸಬೇಕು. ಒಂದ್ 20 ವರ್ಷ ಮೆಲ್ಲಗೆ. ಒಂದ್ಸತಿ ಬರೀ ಗುರುವಾರ ಫಲಹಾರ ಮಾಡೋದು, ಇನ್ನೊಂದ್ಸತಿ ಏಕಾಸ್ತಿ ಸ್ವಲ್ಪ ಆಹಾರ ತಗೊಳ್ಳೋದು, ಇನ್ನೊಂದ್ಸತಿ ಏಕಾಸ್ತಿ ನಿರ್ಜಲ ಮಾಡೋದು. ಒಂದ್ 10 ವರ್ಷ ಆದ್ಮೇಲೆ ಆದ್ರೆ ವಿಷ್ಣು ಪಂಚಕ ಮಾಡೋದಕ್ಕೆ ತಯಾರು ಮಾಡೋದು. ಹೀಗೆ ಮೆಲ್ಲಗೆ ಭಗವಂತನ ಬಳಿ ಹೋಗ್ಬೇಕೇ ಇಲ್ಲ ನಾನು 1 ವರ್ಷದಲ್ಲಿ ಎಲ್ಲಾ ವ್ರತ ಮಾಡಿ ಮುಗಿಸ್ಬಿಡ್ತೀನಿ ಅನ್ನೋ ಹಾಗಿಲ್ಲ. ಹಾಗೆ ಭಗವಂತನನ್ನ ಮೆಲ್ಲನೆ ಮೆಚ್ಚಿಸಬೇಕು ಅಂತ ಹೇಳ್ತಿದ್ದಾರೆ. ಏನ್ ದಾನ ಆದ್ರೂ ಮಾಡಿ, ದಾನ ಮಾಡಿಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ದಾನ ಕೊಟ್ಬಿಡ್ತೀನಿ ಅಂತ ದಾನ ಕೊಟ್ಬಿಡೋದು ಮಾಡಿ, ಸಾಯಂಕಾಲನೇ ಕೊಡಿ, ರಾತ್ರಿನೇ ಕೊಡಿ, ಬೆಳಿಗ್ಗೆ ಸ್ನಾನ ಮಾಡಿ. ಹಾಸಿಗೆಯಿಂದ ಎದ್ದ ತಕ್ಷಣ ಬೆಳಿಗ್ಗೆ ಯಾವುದೋ ದಾನ ಕೊಟ್ಬಿಡ್ತೀನಿ ಅಂತ ಕೊಟ್ಬಿಡೋದು, ನೀನೇ ದಾನ ಕೊಟ್ಬಿಡು ಅಂತ ಇನ್ನೊಬ್ರಿಗೆ ಹೇಳೋದು ಬೇಡ. ಬೆಳಿಗ್ಗೆ ಒಂದು ಸ್ನಾನ ಮಾಡಿ. ಸ್ನಾನ ಮಾಡಿ ಯಾರು ದಾನ ಕೊಡ್ತಾರೋ ಅವ್ರನ್ನ ನೀನು ಪ್ರವೇಶ ಮಾಡಬೇಡ ಅಂತ ಬ್ರಹ್ಮದೇವರು ಹೇಳಿದ್ದಾರೆ. ಮಾಡೋದೇ ಸ್ನಾನ ಉಂಟಂತೆ. ಸ್ನಾನ ಮಾಡಿ ಒಂದು ವಸ್ತುವನ್ನ ದಾನ ಕೊಟ್ರೆ ಆಯ್ತು. ಅದೇನಾಗತ್ತೆ, ಅವನು ಸ್ನಾನ ಮಾಡಿಲ್ಲ ಅಂದ್ರೆ ಹಾಸಿಗೆ ಮೇಲಿಂದ ಎದ್ದಿರ್ತಾನಲ್ಲ, ಆದ್ರಿಂದ ದುಷ್ಟಶಕ್ತಿಗಳು ಅವನಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ. ಅವನು ಕೊಟ್ಟ ದಾನ ಅವನಿಗೆ ಫಲವನ್ನ ಕೊಡೋದಿಲ್ಲ. ಯಾವುದೋ ಒಂದು ದೊಡ್ಡ ಹೋಮ ನಡೀತಾ ಇತ್ತು. ನಾವಾಗ 7ನೇ ಕ್ಲಾಸಲ್ಲಿ, ವಿದ್ಯಾಪೀಠದಲ್ಲಿ 12ನೇ ಕ್ಲಾಸ್ ಅಂದ್ರೆ ಪೂರ ಮುಗಿದ ಹಾಗೆ, 7ನೇ ಕ್ಲಾಸ್ ಅಂದ್ರೆ ಅರ್ಧ ಆದ ಹಾಗೆ. ಆಗ ತುಂಬಾ ದೊಡ್ಡ ಶ್ರೀಮಂತರು, ಚೆನ್ನೈನಲ್ಲಿ ಅವ್ರದೇ 5-6 ಕಡೆ ಹೋಟ್ಲುಗಳು ಇರ್ತಕ್ಕಂಥದ್ದಾಗಿದೆ. ಅಲ್ಲಿ ಒಂದು ಹೋಮ ಇದೆ, ನೀವುಗಳು ಬನ್ನಿ ರಜಾ ಇರೋದ್ರಿಂದ ಅಂತ ನಮ್ಮನ್ನು ಕರೆದ್ರು. ನಮ್ಗೆ ನಗರ ನೋಡ್ದಂಗಾಗತ್ತೆ ಅಂತ ಆಸೆ. ಬರೀ ವಿದ್ಯಾಪೀಠದಲ್ಲೇ ಇದ್ವಲ್ಲ, ಚೆನ್ನೈ ನಗರ ನೋಡ್ದಾಗತ್ತೆ, ಮದ್ರಾಸ್ ಅಂತ ಕರೀತಾ ಇದ್ರು. ಸರಿ, ಆ ನಗರ ನೋಡ್ದಾಗತ್ತೆ ಅಂದ್ಬಿಟ್ಟು ಸುಮಾರು ಒಂದು 25 ವರ್ಷಗಳ ಹಿಂದೆ, 30 ವರ್ಷದ ಹಿಂದೆ ಹೋಗಿದ್ವು.
ಹೋಗಿ ನೋಡಿದ್ರು. ಆಗ ತುಪ್ಪ ತಗೊಂಬಪ್ಪ, ಅಲ್ಲ ಇದೆ ಅಡಿಗೆ ಮನೆಯಲ್ಲಿ ತುಪ್ಪ ತಗೊಂಬ ಅಂತ ಹೇಳು ಅಂತ ಹೇಳಿದಾಗ ಯಾರು ಬೇಡ ತುಪ್ಪ ತನ್ನಿ ಅಂತ ಹೇಳಿದೆ. ನಮ್ಮ ಹುಡುಗರು ಹೋದ್ರು, ಹೋಗಿ ತುಪ್ಪ ತಂದ್ರು. ಆ ಮನೆ ಯಜಮಾನ ನೋಡ್ತಾ ಇದ್ದಾನೆ, ಅಂದ್ರೆ ಹೋಮ ಮಾಡ್ತಾ ಇರೋ ಯಜಮಾನ ನೋಡ್ತಾ ಇದ್ದಾನೆ. ಆ ತರ್ತಾ ಇರೋನ್ ಏನ್ ಮಾಡ್ತಿದ್ದಾನೆ, ಆ ತುಪ್ಪದ ಪಾತ್ರೆ ಇಟ್ಕೊಂಡು ಬರ್ತಾ ಇದ್ದಾನೆ. ಅಪ್ಪ ಘಮ ಘಮ ಅಂತ ಎಷ್ಟು ವಾಸನೆ, ಸಖತ್ತಾಗಿಡು ಅನ್ಕೊಂಡು ಬಂದಿದ್ದಾನೆ. ಆ ಮನೆ ಯಜಮಾನ ನೋಡ್ಬಿಟ್ಟು ಏನ್ ಹೇಳಿದ ಗೊತ್ತಾ, ಆ ತುಪ್ಪ ತಂದಿದ್ಯಲ್ಲ ಅದು ನೀನು ವಾಸನೆ ನೋಡಿರೋದ್ರಿಂದ ದೇವತೆಗಳಿಗೆ ಅರ್ಪಣೆ ಮಾಡ್ಲಿಕ್ಕೆ ಬರಲ್ಲ. ನೀ ಏನ್ ಮಾಡ್ಬಿಡಂದ್ರೆ ಅಡಿಗೆ ಅವರಿಗೆ ಇದನ್ ಪ್ರತ್ಯೇಕ ಎತ್ತಿಡ್ಬೇಕಂತೆ ಅಂತ ಹೇಳ್ಬಿಟ್ಟು ಬೇರೆ ತುಪ್ಪ ಇಸ್ಕೊಂಬಾ ಅಂತ ಅವನಂದ. ನೀವ್ ಹೇಳಿದೀರಾ ಅಲ್ಲಿ ಹೋದ್ರೆ ನಂಗೆ ರೇಗ್ತಾರೆ ಅಂತ ಕಾಣುತ್ತೆ ಅಂದ. ನಾನು ಹೇಳಿದ್ದೀನಿ, ಏನು ರೇಗಲ್ಲ ಅವ್ರು, ಬೇಕಾದ್ರದನ್ನ ಬಡಿಸಕ್ಕೆ ಇಟ್ಕೊಳ್ಳೋಣ. ಆದ್ರೆ ಹೋಮಕ್ಕೆ ಆಹುತಿ ಕೊಡ್ಬೇಕಾದ್ರೆ ಹಂಗೆಲ್ಲ ಆಘ್ರಾಣಿಸಿದ್ದನ್ನ ಕೊಡಬಾರ್ದು. ನನ್ಗ ಆ ಮಾತು ಕೇಳಿ ಆ ಯಜಮಾನ ಬರೀ ಶ್ರೀಮಂತ ಅನ್ಸಿತ್ತು, ಅವನು ಮಾತು ಕೇಳ ಅನ್ನಿಸ್ತು ಎಷ್ಟು ಸಂಸ್ಕಾರ ಇದೆ. ಅವ್ರು ಗಮನಿಸಿದ್ದಾರೆ, ಹೆಂಗ್ ತರ್ತಾನೆ ಗಮನಿಸಿದ್ದಾರೆ. ಗಮನಿಸ್ಬಿಟ್ಟು ಹಂಗೆಲ್ಲ ನೋಡಿದ್ರೆ ದೇವತೆಗಳಿಗೆ ಕೊಡಕ್ ಬರುತ್ತಾ ಅಲ್ವಾ ಅಂತ. ಅವ್ರು ಆಮೇಲೆ ಏನಂದ ಅಂದ್ರೆ, ನನಗೆ ಈ ಸೂಕ್ಷ್ಮ ಗೊತ್ತಾಗಿಲ್ಲ, ನಾನ್ ಜೀವನದಲ್ಲಿ ತಿದ್ದುಕೊಂಡೆ ಅಂದ. ಅವರು ಅಲ್ಲಪ್ಪ, ದೇವತೆಗಳ ಪ್ರೀತಿಗಲ್ವಾ ನಾವು ಮಾಡ್ತಾ ಇರೋದು, ಯಾವುದೋ ತುಪ್ಪ ಉಳಿಲಿ ಅಂತ ನಾವು ಫಲ ಕಳ್ಕೊಳಕ್ಕಾಗತ್ತಾ, ಹೋಗಿ ಕೇಳು ಅಲ್ಲಿ ಕೊಡ್ತಾರೆ ಎಂದಾಗ ಅವ್ರು ಕೊಟ್ರು. ಈ ತುಪ್ಪ ಬೇಡವಂತೆ, ಬೇರೆ ತುಪ್ಪ ಕೊಡ್ಬೇಕಂತೆ, ಒಳ್ಳೇದು ಅಂದ್ಮೇಲೆ ಅವ್ರು ಕೊಟ್ರು. ಅಡುಗೆ ಮನೆಯಲ್ಲಿ ಇರುತ್ತೆ, ಕೊಟ್ರು. ಅದನ್ನ ತೆಗೆದುಕೊಂಡು ಒಂದು ಹೋಮಕ್ಕೆ ಸಮರ್ಪಣೆ ಮಾಡಿದ್ರು. ಅಂದ್ರೆ ದೇವತೆಗಳಿಗೆ ಕೊಡೋ ವಸ್ತು ಅಂದ್ರೆ ಚೆನ್ನಾಗಿರೋ ವಸ್ತುವನ್ನ ಕೊಡಿ. ದುಷ್ಟಂ, ಯಾವುದು ದುಷ್ಟವಾಗಿರುತ್ತೋ ಅಂತ ವಸ್ತುವನ್ನ ನಾವು ಸಮರ್ಪಣೆ ಮಾಡಬಾರ್ದು. ಯಾರೋ ಮನೆ ಸುಮ್ಮನೆ ಮಾತಾಡ್ತಿದ್ರು, ಅವ್ರೇನ್ ಉದ್ದೇಶಪೂರ್ವಕವಾಗಿ ಹೇಳಿದ್ದಲ್ಲ, ಸುಮ್ಮನೆ ಮಾತಾಡ್ತಾ ಹೇಳಿದ್ರು. ಆ ಸೊಸೆ ಹೇಳಿದಾಳೆ, ತುಪ್ಪ ಎಲ್ಲ ಹಾಳಾಗ್ಬಿಟ್ಟಿದೆ, ಗಮಟು ವಾಸನೆ ಬರ್ತಾ ಇದೆ. ಸಾಮಾನ್ಯವಾಗಿ ಹೇಳಿದ್ದು, ಅದಕ್ಕತ್ತೆ ಹಾಗಾದ್ರೆ ಅದನ್ನ ದೇವ್ರ ದೀಪಕ್ಕೆ ಹಾಕ್ಬಿಡು. ಅವ್ರು ಜನರಲ್ ಆಗಿ ಹೇಳಿದ್ದಾರೆ, ತಪ್ಪೇನ್ ಹೇಳಿದ. ಆಮೇಲೆ ನಾನು ಇದ್ದಿದ್ ನೋಡ್ಬಿಟ್ಟು, ಆಚಾರ್ಯ ನೀವು ಇದೀರಾ ಅಂತ ಗೊತ್ತಾಗಿಲ್ಲ, ಬಾಯಲ್ಲಿ ಬಂದ್ಬಿಡ್ತು ಅಂತ. ಹಾಗನ್ಸತ್ತೆ, ತುಪ್ಪ ವೇಸ್ಟ್ ಮಾಡೋದು ಬೇಡ, ದೇವ್ರಿಗೆ ಹಾಕೋಣ, ಹೆಂಗು ಹಾಳಾಗಿದ್ದು ಅಂತ. ಹಾಳಾಗಿದ್ ದೇವ್ರಿಗೆ ಹಾಕೋಣ ಅನ್ನೋ ಭಾವನೆ ಬರಬಾರ್ದು. ಹಾಳಾಗಿದ್ಯಾ ಎಷ್ಟು ಬಿಡು, ದೇವ್ರ ಬಾಯಿಗೇನ್ ಹಾಕಲ್ಲ, ದೀಪಕ್ಕಲ್ವಾ ಹಾಕೋದು ಅಂತ ಅನ್ಸತ್ತೆ. ಇಲ್ಲ, ನಾವು ದೇವ್ರಿಗೆ ಕೊಡೋದು ಒಳ್ಳೇದೇ ಕೊಡ್ಬೇಕು, ಅಂತ ಪ್ರಯೋಜನ ಇಲ್ಲದೆ ಇರೋದು ಕೊಡೋದು ಬೇಡ ಅಂತ ಹೇಳಿ ಏನ್ ಮಾಡ್ಬೇಕಂದ್ರೆ, ಹಾಳಾಗಿದೆ ಅಂತಂದ್ರೆ ಹಾಗಾದ್ರೆ ಅದನ್ನ ನಾವು ಭಗವಂತನಿಗೂ ಕೊಡಬಾರ್ದು, ಇನ್ನೊಬ್ಬರಿಗೂ ಕೊಡಬಾರ್ದು. ಕೊಟ್ರೆ ಯಾರು ಕೊಟ್ಟಿರ್ತಾನೋ ಅವನಲ್ಲಿ ಏನಂದ್ರೆ ಈ ಒಂದು ದುಸ್ಸಹ ಅನ್ನೋನು ಪ್ರವೇಶ ಆಗ್ತಾನೆ, ಮನಸ್ಸಿನಲ್ಲಿ ಅಶಾಂತಿ ಉಂಟಾಗತ್ತೆ. ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿರ್ತಾರೆ, ಎಲ್ಲೋ ಒಂದ್ ಕಡೆ ಲೋಭ ತೋರಿಸ್ಬಿಟ್ಟು ಅದರ ಪೂರ್ಣ ಫಲ ಕಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಶ್ರದ್ಧೆಯಿಂದ ಆ ಕರ್ಮವನ್ನ ಮಾಡಬೇಕು. ಕ್ರುದ್ಧ ಆರ್ತದತ್ತಂಚ, ಯಾರೋ ಏನೋ ಕೇಳ್ತಾರೆ, ಇಲ್ಲ ನಾನು ಕೊಡಲ್ಲ ಅಂತ ಹೇಳಿರ್ತಾರೆ. ಇವನ್ ಪೀಡಿಸ್ತಾನೆ, ಸರ್ ಇಲ್ಲ ಅದ್ ಬೇಕಾಗಿತ್ತು, ಅದೇ ಬೇಕಾಗಿತ್ತು ಅಂತ ಕೇಳ್ತಾನೆ. ದಾನಕ್ಕೋಸ್ಕರ ಬೇಕಾಗಿತ್ತು ಅಂತ ಕೇಳ್ತಾನೆ. ಅವ್ರು ಹಾಳಾಗೋಗ್ಲಿ ತಗೋ ಅಂತಾರೆ. ಅವ್ರಿಗೆ ಸಿಟ್ಟು ಬಂದ್ಬಿಡುತ್ತೆ. ಇರ್ಲಿ ಅಂತ ಇಟ್ಟಿರ್ತಾರೆ, ಇವನ್ 5-6 ಸತಿ ಕೇಳ್ತಾನೆ, ಹಾಳಾಗೋಗ್ಲಿ ತಗೋ ಅಂತ ಹೇಳ್ತಾನೆ. ಅಂತದ್ದನ್ನು ತಗೋಬಾರ್ದು. ಅವ್ರು ಜಗಳ ಮಾಡೋವ್ರ ಹತ್ರ ಇಸ್ಕೊಂಬಂದೆ ಅಂತ ಇನ್ನೊಬ್ರ ಹತ್ರ ಹೇಳ್ತಾನೆ, ಹೌದು. ಆದ್ರೆ ಇವನಲ್ಲೂ ಏನಾಗಿರುತ್ತಂದ್ರೆ ಆ ದುಸ್ಸಹ ಪ್ರವೇಶ ಮಾಡ್ತಾನೆ, ಅದರಿಂದ ಅಶಾಂತಿ ಉಂಟಾಗುತ್ತೆ. ಅವ್ರು ತಗೋಬೇಡ ಅಂದ್ರೆ ಬೇಡ ಬಿಡಿ ಅಂತ ಹೇಳ್ಬಿಡ್ಬೇಕು. ಯಾರು ಕೇಳಿದಾರೋ ಅವ್ರು ಹೇಳ್ಬೇಕು, ಇಲ್ಲ ಅವ್ರೇನೋ ಕೊಡಲ್ಲ ಅಂದ್ರು, ಅದಕ್ಕೆ ನಾನು ವಾಪಸ್ ಬಂದ್ಬಿಟ್ಟೆ ಅಂತ ಹೇಳ್ಬೇಕು. ಜಗಳ ಮಾಡಿ ಕಚ್ಚಾಡಿ ಕಾದಾಡಿ ಯಾವುದೋ ಒಂದು ವಸ್ತುವನ್ನ ಏನಂದ್ರೆ ಇಸ್ಕೊಂಡು ನಾನು ಅದನ್ನ ಅನುಭವಿಸ್ತೀನಿ ಅನ್ಬಾರ್ದು. ನಮ್ದೇ ವಸ್ತು ಆಗಿದ್ರೆ ಸರಿ, ಅವ್ರು ಯಾವುದೋ ವಸ್ತು ಯಾವುದೋ ಉದ್ದೇಶಕ್ಕೆ ಇಟ್ಕೊಂಡಿರ್ತಾರೆ, ಅವ್ರ ತಲೆ ತಿಂದು 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 ಅದನ್ನ ನಾವು ಪಡ್ಕೊಂಡ್ರೆ ದುಸ್ಸಹ ಇರ್ತಾನೆ. ಎಷ್ಟೋ ಕಡೆ ಮಠ ಮಂದಿರಗಳಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಅದು ಇದು ಎಲ್ಲ ಕಟ್ಟಿಸ್ತಾರೆ. ಸ್ವಾರಸ್ಯ ಅಂದ್ರೆ ಆಮೇಲೆ ಜನಗಳೇ ಬಂದಿದ್ದಾರೆ. ಅಂದ್ರೆ ಅದ್ರ ಉಪಯೋಗ ಕಮ್ಮಿ, ವರ್ಷಕ್ಕೊಂದ್ಸತಿನೂ ಅದ್ರ ಉಪಯೋಗ ಇರಲ್ಲ. ಕಟ್ಟಡ ಉದ್ಘಾಟಿತವಾಯಿತು ಅಂತ ಅಮೃತ ಶಿಲೆಯಲ್ಲಿ ಬರೆದಿರ್ತಾರೆ, ಹೋಗೋದೇ ಇಲ್ಲ. ಯಾಕಂದ್ರೆ ಅದೇನೋ ಅಲ್ಲಿ ದಾನಿಗಳಿಗೋ ಅವ್ರಿಗೋ ಏನೋ ಅನ್ಸಿರುತ್ತೆ, ಏನಿದು ಅನ್ಸಿರುತ್ತೆ, ಅದ್ರ ಉಪಯೋಗ ಏನಿರುತ್ತೆ ಅಂದ್ರೆ ಅದು ಅಷ್ಟಕ್ಕಷ್ಟೇ ಇರ್ತಕ್ಕಂಥದ್ದಾಗುತ್ತೆ. ಅದಕ್ಕೇನಂದ್ರೆ ಯಾರು ಸಂತೋಷವಾದ ಮನಸ್ಸಿನಿಂದ ಕೊಡ್ತಾರೆ ಅದರಿಂದ ನಾವು ಮಾಡಿದ್ರೆ ಅದು ಸದಾ ಮಂಗಳಕಾರ್ಯ ಆಗ್ತಾ ಇರ್ತಕ್ಕಂಥದ್ದಾಗತ್ತೆ, ಅದು ಒಳ್ಳೆ ಫಲವನ್ನು ತಂದು ಕೊಡುತ್ತೆ. ದುಷ್ಟಂ ಕ್ರುದ್ಧ ಆರ್ತ ದತ್ತಂಚ ದತ್ತಂ ಚೈವಾತಿ ವಿಸ್ಮಯಾತ್ ಯಕ್ಷ್ಮನ್ ಪ್ರಾಪ್ಸ್ಯಸಿ ತತ್ಫಲಂ ಅಂತ ಹೇಳಿ ಅದನ್ನ ಹೇಳ್ತಾ ಇರ್ತಕ್ಕಂಥವ್ರಾಗಿದ್ದಾರೆ. ಮತ್ತೆ ಹೇಳ್ತಕ್ಕಂಥವ್ರಾಗ್ತಾರೆ ಏನಂದ್ರೆ, ಇದು ಸ್ವಲ್ಪ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ.
ಅದು ಮಾರ್ಕಂಡೇಯ ಪುರಾಣದಲ್ಲಿ ಇರೋದನ್ನ ಒಂದ್ಸತಿ ಹೇಳ್ಬಿಡೋಣ, ಅಂದ್ರೆ ಕೇಳೋ ಜನರಿಗೆ ಒಂದು ಅನುಕೂಲ ಆಗತ್ತೆ, ಅದನ್ನ ಹೇಳ್ಬಿಡೋಣ. ಆಮೇಲೆ ಪ್ರಸಂಗ ಬಂದಾಗ ಅದ್ರ ಬಗ್ಗೆ ಏನಾದ್ರೂ ಮಾರ್ಪಾಡುಗಳಿದ್ರೆ ನೋಡೋಣ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಏನಾದ್ರೂ ಒಬ್ಬ ವ್ಯಕ್ತಿ ಎರಡನೇ ಮದುವೆ ಆದಾಗ, ಎರಡನೇ ಮದುವೆಯಲ್ಲಿ ಹುಟ್ಟಿದ ಮಗ ಅಥವಾ ಮಗಳು, ಮೊದಲು ಮದುವೆ ಆಗಿರುತ್ತೆ, ಏನೋ ಒಂದು ಅವಾಂತರಗಳಿಂದಲೋ ಇನ್ಯಾವುದೋ ಕಾರಣದಿಂದಲೋ ಎರಡನೇ ಮದುವೆ ಆಗಿರ್ತಾನೆ. ಎರಡನೇ ಮದುವೆಯಾದವಳಲ್ಲಿ ಹುಟ್ಟಿದ ಮಗ ಅಥವಾ ಏನಂದ್ರೆ ಮಗಳು, ಯಚ್ಚ ಪೌನರ್ಭವ ಕಿಂಚಿತ್ ಕರೋತಿ ಆಮುಷ್ಮಿಕಂ ಕ್ರಮಂ ಯಚ್ಚ ಪೌನರ್ಭವಾಯೋಷಿತ್ ತದ್ಭಕ್ಷ್ಯಂ ತವ ತೃಪ್ತಯೇ. ಅವರು ಮಾಡಿದ ಪುಣ್ಯಕರ್ಮ ಏನಿರುತ್ತೆ ಅದು ನೇರ ದೇವತೆಗಳಿಗೆ ತಲುಪುವುದು ಕಷ್ಟ, ಅದು ದುಸ್ಸಹನಿಗೆ ತಲುಪುತ್ತೆ. ಏನೋ ಕಾರಣ ಕೊಡ್ತಾನೆ, ಮೊದಲನೇ ಹೆಂಡತಿಯಲ್ಲಿ ಮದುವೆ ಆಗ್ಲಿಲ್ಲ, ಮಕ್ಕಳಾಗ್ಲಿಲ್ಲ, ಅದಕ್ಕೆ ನಾನು ಎರಡನೇ ಹೆಂಡತಿ ಮದುವೆ ಆದೆ ಅಂತಲೋ, ಅಥವಾ ಏನೋ ಮೊದಲನೇ ಹೆಂಡತಿ ಹೀಗಾಯ್ತು ಅದಕ್ಕೆ ಇನ್ನೊಬ್ಬಳ ಮದುವೆ ಆದೆ ಅಂತಲೋ ಏನೋ ಹೇಳ್ತಾರೆ. ಅದರಲ್ಲಿ ಹುಟ್ಟಿದ ಮಗ ಅಥವಾ ಮಗಳು ಮಾಡುವ ಪಾರತ್ರಿಕ ಕರ್ಮಗಳು, ಲೌಕಿಕವಾಗಿ ಏನೇ ಮನೆ ಕಟ್ಕೊಳ್ಳಿ, ಅದು ಮಾಡ್ಕೊಳ್ಳಿ, ಕಾರ್ ತೆಕ್ಕೊಡ್ಲಿ, ಅದೆಲ್ಲ ತೊಂದರೆ ಇಲ್ಲ. ಪಾರತ್ರಿಕವಾದ ಕರ್ಮ, ಐಹಿಕ ಆಮುಷ್ಮಿಕ, ಐಹಿಕಕ್ಕೇನು ಹೇಳಿಲ್ಲ, ಆಮುಷ್ಮಿಕ ಕರ್ಮ ಏನಿದೆ ಅದು ಅಷ್ಟು ಶ್ರೇಷ್ಠತರವಾಗಿರ್ತಕ್ಕಂಥದ್ದಾಗುವುದಿಲ್ಲ. ಒಬ್ರು ಹೆಂಡತಿ ಹೊಟ್ಟೋಗ್ಬಿಟ್ಟಿದ್ದಾರೆ, ಪರಿಚಯ ಇದ್ದೋರೆ, ಹೆಂಡತಿ ಹೊಟ್ಟೋಗ್ಬಿಟ್ಟಿದ್ದಾರೆ, 6 ತಿಂಗಳು ಕಳೆದಿಲ್ಲ ಇನ್ನೊಂದು ಮದುವೆ ಆಗ್ಬಿಟ್ಟಿದೆ. ಅದಕ್ಕೇನೋ ಇಲ್ಲ ಬೇರೆ ಬೇರೆ ತರ ಏನೋ ಮಾಡ್ಕೊಂಡ್ಬಿಟ್ವು, ವಿಮುಖ ಮಾಡ್ಕೊಂಡ್ಬಿಟ್ವು ಅಂತೆಲ್ಲ ಆಗಿದ್ದಾರೆ. ಅವ್ರು ಕೊಟ್ಟ ಕಾರಣ ಏನಂದ್ರೆ, ನಮ್ಮ ಹುಡುಗ ಹೈಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ಅವ್ನು ನೋಡ್ಕೊಳಕ್ ಒಬ್ರು ಬೇಕು ಅಂತ ಕಾರಣ ಕೊಟ್ಟಿದ್ರು. 6 ತಿಂಗಳು ತಡೆದಿಲ್ಲ. ಉಳಿದೋರಂತ ಇದ್ರು, ಏನಿದು ಅಂತ ಹೇಳ್ತಿದ್ರು. ಅವರಲ್ಲೇನಾದ್ರೂ ಮಗ ಹುಟ್ಟಿದ್ರೆ, ಅವನೇನಾದ್ರೂ ಪುಣ್ಯಕರ್ಮಗಳನ್ನ ಮಾಡಿದ್ರೆ ಅದು ನೇರ ದೇವತೆಗಳಿಗೆ ಸೇರಲ್ಲ, ಅದು ದುಸ್ಸಹನಿಗೆ ಸೇರತ್ತೆ. ಅಂದ್ರೆ ಲೆಕ್ಕ ಹಾಕೋಬೇಕು, ಆ ಸ್ವಾಮಿ ನಮ್ಗೆ ಒಳ್ಳೆ ಹೆಂಡತಿ ಕೊಟ್ಟಿದ್ದಾನೆ, ಒಳ್ಳೆ ಮಕ್ಕಳು ಕೊಟ್ಟಿದ್ದಾನೆ, ಅವ್ರು ಮಾಡೋ ಕರ್ಮ ದೇವ್ರಿಗೆ ಸೇರುತ್ತೆ ಅಂದ್ರೆ ನಾವೆಷ್ಟು ಪುಣ್ಯವಂತರು, ಅದನ್ನ ಲೆಕ್ಕ ಹಾಕೋಬೇಕು. ಯಾಕಂದ್ರೆ ಅಗ್ನಿಸಾಕ್ಷಿಯಲ್ಲಿ ಒಬ್ಬರನ್ನ ಮದುವೆ ಆಗಿರ್ತಾನೆ, ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ ಪ್ರತಿಜ್ಞೆ ಮಾಡಿರ್ತಾನೆ. ಆ ಪ್ರತಿಜ್ಞೆ ಮುರಿದು ಅದಕ್ಕೇನು ಎಕ್ಸ್ಕ್ಯೂಸ್ ಅಂತ ಹೇಳ್ಕೊಂಡು ಇನ್ನೊಂದು ಮದುವೆ ಆಗಿರ್ತಾನೆ ಅಂದ್ರೆ ಅವರಲ್ಲಿ ಹುಟ್ಟಿದ ಮಕ್ಕಳು ಪಾರತ್ರಿಕ ಕರ್ಮಕ್ಕೆ ಅಷ್ಟಕ್ಕಷ್ಟೇ ಯೋಗ್ಯರಾಗ್ತಾರೆ. ಯಾಕಂದ್ರೆ ಅಗ್ನಿಸಾಕ್ಷಿಯಲ್ಲಿ ಕೊಟ್ಟ ಮಾತನ್ನ ಅವನು ಮುರಿದಂತೆ ಆಯ್ತಲ್ವಾ. ಅಂದ್ರೆ ಎಷ್ಟು ಎಚ್ಚರದಿಂದ ಇರಬೇಕು. ಎಚ್ಚೆತ್ತು ಇರುಕಂಡ್ಯ ಮನವೇ ನಮ್ಮ ಅಚ್ಯುತನ ಅಂಗ್ರಿ ನೆನಕಂಡ್ಯ ಮನವೇ ಅಂತ ವಿಜಯದಾಸ. ಎಚ್ಚೆತ್ತಿರ್ಬೇಕು. ಕೆಲವು ಸಂಗತಿಗಳು ನಮ್ಮ ಅಧೀನದಲ್ಲಿ ಇರಲ್ಲ ನಿಜ, ಆದ್ರೆ ಎಚ್ಚೆತ್ತು ಇರಬೇಕಾಗತ್ತೆ ಅಂತ ಹೇಳಿ, ಪುತ್ರನಾಗಲಿ ಪುತ್ರಿಯಾಗಲಿ ಅವರು ಏನು ವಿಶಿಷ್ಟ ಕರ್ಮಗಳನ್ನ ಮಾಡಿದ್ರು ಕೂಡ ಆ ಫಲ ನಿನಗೆ ಸೇರಲಿ ಅಂತ ದುಸ್ಸಹನಿಗೆ ಹೇಳ್ತಿದ್ದಾರೆ. ಅಂಥ ಮನೆಗಳಲ್ಲಿ 2ನೇ ಮದುವೆ ಆದ್ರೆ 3ನೇ ಮದುವೆ ಆದಂತ ಮನೆಗಳಲ್ಲಿ ಸಹಜವಾಗೇ ಅಶಾಂತಿ ಇರುತ್ತೆ. ಅವ್ರ ಕಂಡ್ರಾಗಲ್ಲ, ಇವ್ರ ಕಂಡ್ರಾಗಲ್ಲ, ಹಾಗ್ ಮಾಡೋದು ಹೀಗ್ ಮಾಡೋದು, ಆಸ್ತಿ ಎಲ್ಲ ಮೊದಲು ಬರೀರಿ ಅಂತ ಗಲಾಟೆ ಮಾಡೋದು, ಸಹಜವಾಗೇ ಅಶಾಂತಿ ಇರುತ್ತೆ. ಮಾರ್ಕಂಡೇಯ ಋಷಿಗಳು ಶಾಂತಿಯುತವಾದ ಜೀವನ ನಡೆಸಬೇಕಂದ್ರೆ ಎಷ್ಟು ಅಂತ ಹೇಳಿದರ ಎಚ್ಚರಿಕೆಯನ್ನ ತಿಳಿಸ್ತಾ ಇರ್ತಕ್ಕಂಥವ್ರಾಗಿದ್ದಾರೆ. ಮತ್ತೆ ಹೇಳ್ತಾ ಇದ್ದಾರೆ ಏನಂದ್ರೆ, ಯಾರೋ ದಾನ ಕೊಡ್ತಾರೆ ನಿಜ, ಆ ದಾನ ಕೊಟ್ಟಿದ್ರಿಂದ ದಾನ ಕೊಟ್ಟವರಿಗೆ ಫಲ ಬರುತ್ತಾ ಅಂದ್ರೆ ಹೇಳೋದು, ಅವ್ರು ಹೇಳ್ತಾ ಇದ್ದಾರೆ, ಏನಾದ್ರೂ ಅವನು ವರದಕ್ಷಿಣೆ ಅಥವಾ ವಧು ದಕ್ಷಿಣೆ ಅಂತ ಇಸ್ಕೊಂಡಿದ್ರೆ ಆ ದುಡ್ಡೊಳಗಡೆ ಅವನು ಧರ್ಮ ಕಾರ್ಯ ಮಾಡಿದ್ರೆ ಬರಲ್ಲ. ಆ ದುಡ್ಡೇನ್ ಇಸ್ಕೊಂಡಿದ್ದಾನೆ ಅದು ಸಂಬಂಧಿಕರ ಅನ್ನದಾನ ವಸ್ತ್ರಾಭರಣಗಳಿಗೆ ಉಪಯೋಗಿಸ್ಬೇಕು. ಏನು 2 ಲಕ್ಷ ವರದಕ್ಷಿಣೆ ಇಸ್ಕೊಂಡ್ಬಿಟ್ಟು 50,000 ಪವಮಾನ ಹೋಮ ಮಾಡಿಬಿಟ್ರೆ ಅದು ಲೆಕ್ಕಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಇವನ್ ಪ್ರತ್ಯೇಕ ತನ್ನ 50,000 ಇಟ್ಕೊಂಡು ಮಾಡ್ಬೋದು, ಅಥವಾ ಸಣ್ಣದಾಗೆ 10,000 ಇಟ್ಕೊಂಡು ಶ್ರದ್ಧೆಯಿಂದ ಪವಮಾನ ಹೋಮ ಮಾಡ್ಬೋದು. ಆ ದುಡ್ಡಲ್ಲಿ ಮಾಡಿಬಿಟ್ರೆ ಅದು ಅವ್ರ ದುಡ್ಡು. ಇವನೇನ್ ಮಾಡಿದ್ದಾನೆ, ಅವ್ರ ದುಡ್ಡು ಇಸ್ಕೊಂಡು ನಾನು ಯಾರಿಗೋ ಕೊಡ್ತಾ ಇದ್ರು ನಮಗ್ ಕೊಡ್ಲಿ ಬಿಡು, ಅದ್ರ ನಾನು ಸತ್ಕರ್ಮ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾನೆ. ಆಗ ಇವನಿಗೆ ಅದು ಶುಕ್ಲ ದ್ರವ್ಯ ಅನ್ನಿಸ್ಕೊಳ್ಳಲ್ಲ. ಅಂದ್ರೆ ಇಕ್ಕಟ್ಟಿಗೆ ಶಿಕ್ಷೆ ಪಡೆದ ದ್ರವ್ಯ ಆಗತ್ತೆ, ಶುಕ್ಲ ದ್ರವ್ಯ ಅನ್ನಿಸ್ಕೊಳ್ಳಲ್ಲ. ಪದ್ಯಮಾಲಾ ಮೊದಲಾದ ಗ್ರಂಥಗಳಲ್ಲಿ ಗುರುಗಳು, ಆನಂದ ತೀರ್ಥರು ಮೊದಲಾದವರು ಕೂಡ ಉಲ್ಲೇಖ ಮಾಡ್ತಾ ಹೇಳ್ತಾರೆ, ಶುಕ್ಲ ದ್ರವ್ಯದಿಂದ ಯಾವುದು ಸಂಪಾದನೆ ಮಾಡಿರ್ತೀವೋ ಅದೇ ನಮಗೆ ಪುಣ್ಯವನ್ನು ತಂದು ಕೊಡುತ್ತೆ, ಬೇರೆದಲ್ಲ. ಆದ್ರಿಂದ ವರದಕ್ಷಿಣೆ ದುಡ್ಡು ಅಥವಾ ವಧು ದಕ್ಷಿಣೆ ದುಡ್ಡು
ಅದು ಸತ್ಕರ್ಮಕ್ಕೆ ಬರಲ್ಲ. ಅವಳೇ ಸೊಸೆಯಾಗಿ ಬಂದ್ಮೇಲೆ ನಾನು ಖರ್ಚು ಮಾಡ್ತೀನಿ ಅಂತ ಖರ್ಚು ಮಾಡಿದ್ರೆ ಬರುತ್ತೆ. ಅವ್ರು ಇನ್ಯಾರೋ ಮದುವೆಗೆ ಅಂತ ಕೊಟ್ಟಿದ್ದ ದುಡ್ಡನ್ನ ನಾವೇನ್ ಮಾಡ್ಬೇಕಂದ್ರೆ ಅವ್ರ ಕಡೆ ವಸ್ತ್ರ ಆಭರಣದವರಿಗೆ ಅಥವಾ ನಮ್ ಕಡೆ ಗೌರವಪೂರ್ವಕವಾಗಿ ವಸ್ತ್ರ ಆಭರಣಕ್ಕೆ ಅಂತ ನಾವು ಉಪಯೋಗಿಸ್ಬೋದು, ದಾನಕ್ಕೆ ಅಂತ ಉಪಯೋಗಿಸಕ್ ಬರಲ್ಲ. ದಾನಕ್ಕೆ ಅಂತ ಕೊಟ್ಬಿಡೋಣ ಅಂದ್ರೆ ನಿಮ್ಮ ಸ್ವಂತ ದುಡ್ಡಲ್ಲಿ ದಾನ ಮಾಡಿ, ಬೇರೆಯವ್ರದ್ರಲ್ಲಿ ಮಾಡಿದ್ರೆ ಅದು ಯಾರಿಗೆ ಹೋಗುತ್ತೆ? ದುಸ್ಸಹನಿಗೆ ಹೋಗುತ್ತೆ. ಅಲ್ಲ ಅಂದ್ರೆ ಎಷ್ಟು ನಮ್ ಶಾಸ್ತ್ರ ಎಚ್ಚರಿಕೆ ಕೊಡ್ತಾ ಇದೆ ಅಂದ್ರೆ ಅಲ್ವಾ, ನೀನ್ ಖರ್ಚು ಮಾಡ್ತೀಯಾ ಸರಿ, ಆದ್ರೆ ಧನ ಯಾವ ಮೂಲದಿಂದ ಬಂದಿದೆ ಅದನ್ನ ಲೆಕ್ಕ ಹಾಕೊಂಡ್ ಮಾಡು. ಅದಿಲ್ಲ ಅಂದ್ರೆ ಅದು ನಿನಗೆ ಫಲವನ್ನ ನೀಡಲ್ಲ. ಆ ಶ್ಲೋಕ ಸುಮ್ನೆ ಓದ್ತೇನೆ. ಕನ್ಯಾ ಶುಲ್ಕೋಪದಾನಾಯ ಸಮುಪಾಸ್ತೆ ಧನಕ್ರಿಯಾ ತಥೈವ ಯಕ್ಷ್ಮನ್ ಪುಷ್ಟ್ಯಾರ್ಥಂ ಆಗುತ್ತದೆ. ಹಾಗೇನೆ ಏನಂದ್ರೆ ಅಶಾಸ್ತ್ರೀಯವಾಗಿರ್ತಕ್ಕಂಥ ಕ್ರಿಯೆ ಯಾವುದಾದ್ರೂ ಇದ್ದು ಬಿಟ್ರೆ, ಅಂದ್ರೆ ಶಾಸ್ತ್ರ ಸಮ್ಮತವಲ್ಲ ಅದ್ರ ಕ್ರಿಯೆ ಇದ್ದು ಬಿಟ್ರೆ ಅದು ಎಷ್ಟೇ ಕಷ್ಟಪಟ್ಟವರು ಮಾಡಿದ್ರು ಕೂಡ ಅದು ದುಸ್ಸಹನಿಗೆ ಹೋಗುತ್ತೆ, ನಿಜವಾದ ಪುಣ್ಯ ಬರಲ್ಲ. ಅಲ್ಲ, ನಿಜವಾದ ಪುಣ್ಯ ಬರಲ್ಲ ಅಂದ್ರೆ ಅವರು ಲಕ್ಷ ಲಕ್ಷ ಖರ್ಚು ಮಾಡಿ ಯಾಕೆ ಮಾಡ್ತಾರೆ? ಕೆಲವರು ಮಾಡ್ತಾರೆ, ಕತ್ತೆ ಮದುವೆ ಮಾಡಿದ್ರೆ ಒಳ್ಳೇದು ಅಂತ 2 ಕತ್ತೆಗಳಿಗೆಲ್ಲ ಮದುವೆ ಎಲ್ಲ ಮಾಡ್ತಾರೆ. ಇನ್ ಕೆಲವರು ಬಲಿ ಕೊಟ್ರೆ ಒಳ್ಳೇದು, ಅದೆಲ್ಲ ನಾವು ಗೆಲ್ತೀವಿ ಎಲೆಕ್ಷನ್ ನಲ್ಲಿ ಅಂತ ಕೊಡ್ತಾರೆ. ಹೆಂಗ್ ಕೊಡ್ತಾರೆ ಅಂದ್ರೆ ಅವ್ರು ಯಾರು ಗುರುಗಳನ್ನ ಇಟ್ಕೊಂಡಿರಲ್ಲ, ಯಾರು ಬ್ಲಾಕ್ ಮ್ಯಾಜಿಕ್ ಮಾಡೋರ್ನ ಇಟ್ಕೊಂಡಿರ್ತಾರೆ. ನೀವು ಇಷ್ಟು ಪ್ರಾಣಿ ಬಲಿ ಕೊಟ್ಟು ಬಿಡಿ ಅಂತಾರೆ. ಅವನು ಆಯ್ತು ಅಂತ ಇನ್ಯಾರಿಗೂ ಹೇಳ್ಬಿಟ್ಟು ಅಷ್ಟು ಪ್ರಾಣಿ ಬಲಿ ಕೊಟ್ಟಿದ್ದೀನಿ ಅಂದ್ಬಿಡ್ತಾನೆ. ಅದು ರಾಕ್ಷಸಂಗೆ ಹೋಗುತ್ತೆ. ಅದೇನಾಗಲ್ಲ, ಇವ್ರ ಮನೆಯಲ್ಲಿ ಶಾಂತಿ ಸಮೃದ್ಧಿಯನ್ನ ಉಂಟು ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಉತ್ತರ ಕರ್ನಾಟಕದ ಹತ್ರ. ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ, ದೊಡ್ಡ ದೇವಸ್ಥಾನ, ನೋಡ್ಕೊಂಡು ಬರ್ಬೇಕು ಅಂತ ತುಂಬಾ ಜನ ಹೋಗಿದ್ವು. ತುಂಬಾ ಜನ ಹೋಗಿದ್ದಾಗ ಅದು ರಥ ಇಡೋ ಜಾಗ, ರಥ ಗೀತ ಎಲ್ಲ ನಿಲ್ಲಿಸ್ತಾರ ಜಾಗ, ಅದರಲ್ಲಿ ಒಂದು ದೊಡ್ಡ ಎಮ್ಮೆ ಕಟ್ಟಿದ್ದು. ನನಗೆ ಏನಿದು ಕುದುರೆ ಗಿದ್ರೆ ಇರುತ್ತೆ ಸರಿ, ಅದೇನ್ ಎಮ್ಮೆ ಕಟ್ಟಿದಾರಲ್ಲ ಅಂದ್ಬಿಟ್ಟು ನಾನು ಕುತೂಹಲದಿಂದ ಯಾರನ್ನೋ ಕೇಳಿದೆ ಅಲ್ಲಿರೋನ್ನ, ಇದೇನ್ ಎಮ್ಮೆ ಕಟ್ಟಿದ್? ದೊಡ್ಡ ಆನೆ ತರ ಇದೆ ಎಮ್ಮೆ. ನನಗೆ ಆಶ್ಚರ್ಯ, ಏನ್ ಎಮ್ಮೆ ಕಟ್ಟಿದಾರಲ್ಲ ಅಂತ ಕೇಳಿದೆ. ಅದಕ್ಕೆ ಅವರು ಹೇಳಿದ್ರು, ಇಲ್ಲ ಇದು ಸುಮಾರು ಒಂದೇನಂದ್ರೆ 70,000 80,000 ಆಗತ್ತೆ ಈ ಎಮ್ಮೆಗೆ. ಇದನ್ನ ಯಾಕಲ್ಲಿ ಕಟ್ಟಿದ್ದಾರೆ ಅಂದ್ರೆ ಇವತ್ ಸಾಯಂಕಾಲ ಎಮ್ಮೆನ ದೇವಿಗೆ ಬಲಿ ಕೊಡ್ತಾರೆ. ನನಗದನ್ನ ಕೇಳ್ಬಿಟ್ಟು ಯಾಕಾದ್ರೂ ಅದನ್ನ ನೋಡಿದ್ನು ಅಂತ ಕೆನ್ನೆ ತಟ್ಕೊಂಡ್ಬಿಟ್ಟು ಉಳಿದವ್ರನ್ನ ಅಲ್ಲೆಲ್ಲ ಹೋಗ್ಬೇಡಿ ಬನ್ನಿ, ಹೀಗೆ ಬನ್ನಿ ಅಂತ ಹೇಳಿ ವಾಪಸ್ ಉಳಿದವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟೆ. ಅಂದ್ರೆ ಅವ್ರು ಗುರುನ್ ಇಟ್ಕೊಂಡಿರಲ್ಲ, ಧರ್ಮಶಾಸ್ತ್ರ ಇಟ್ಕೊಂಡಿರಲ್ಲ. ಯಾರು ಅಂತಾರೆ ಒಂದಿಷ್ಟು ಬಲಿ ಕೊಟ್ಬಿಟ್ರೆ ದೇವಿಗೆ ಪ್ರೀತಿ ಆಗತ್ತೆ ಅಂತಾರೆ. ಅದ್ಯಾರೋ ತಪ್ಪಾಗಿ ಹೇಳಿರ್ತಾರೆ, ತಿಳಿದವ್ರು ಹೇಳಿರಲ್ಲ. ಆಯ್ತು ಕೊಡೋಣ, ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ಒಂದ್ ಬಲಿ ತಾನೆ ಕೊಡೋಣ ಬಿಡು ಅನ್ಬಿಟ್ಟು ಅವರು ಅಶಾಸ್ತ್ರೀಯವಾದ ಕ್ರಿಯೆ ಹೇಳ್ತಾರೆ. ಅದನ್ನ ಮಾಡಿಬಿಟ್ರೆ ಒಳ್ಳೆಯದು ಅಂತ ಯಾರೋ ಹೇಳ್ಬಿಟ್ಟಿರ್ತಾರೆ. ಇನ್ಯಾರೋ ಬಸ್ ಡ್ರೈವರ್ಗೆ ಹೇಳ್ಬಿಟ್ಟಿರ್ತಾರೆ, ನೋಡು 2 ಪ್ರಾಣಿ ಬಲಿ ಕೊಟ್ಬಿಟ್ರೆ ಒಳ್ಳೇದು, ಇಲ್ಲದೆ ರಸ್ತೆಯಲ್ಲಿ ಯಾರನ್ನೋ ಬಲಿ ತಗೊಂಡ್ಬಿಡುತ್ತೆ, ನಿನ್ ಡ್ರೈವಿಂಗ್ ಲೈಸೆನ್ಸ್ ಹೊಟ್ಟೋಗುತ್ತೆ ಅಂತ ಯಾರೋ ಹೇಳ್ಬಿಟ್ಟಿರ್ತಾರೆ. ಅವನು ಯಾವುದೋ ಮೂಕ ಪ್ರಾಣಿ ಬಲಿ ಕೊಡ್ತಾನೆ. ಶಾಸ್ತ್ರದಲ್ಲಿ ಹಾಗೆಲ್ಲ ಏನ್ ಹೇಳಿಲ್ಲ. ಅದರಿಂದ ಅಶಾಸ್ತ್ರ ಕ್ರಿಯಾ, ಅವ್ರೇನ್ ಖರ್ಚು ಮಾಡಿ ಅದೆಲ್ಲ ಮಾಡ್ತಾರೆ ಅದು ದುಸ್ಸಹನಿಗೆ ಸೇರುತ್ತೆ, ಮನೆಯಲ್ಲಿ ಅಶಾಂತಿ ಮೂಡುತ್ತೆ. ಆದ್ರಿಂದ ಅಸಶಾಸ್ತ್ರ ಕ್ರಿಯಾಶ್ಚಯಾ ಯಚ್ಚ ಅರ್ಥ ನಿವೃತೌ ಕಿಂಚಿತ್ ಅಧೀತಂ ಯನ್ನ ಸತ್ಯತಃ. ಏನ್ ಹೇಳ್ತಾರಂದ್ರೆ, ನಮಗೆ ಇದನ್ನ ಹೇಳಕ್ಕೆ ನಾಚಿಕೆ ಆಗತ್ತೆ, ಹೇಳ್ಬೇಕು, ವೇದವ್ಯಾಸರು ಹೇಳಿದ್ದಾರೆ. ಏನು BA BCom MBA ಅಂತೆಲ್ಲ ಓದ್ತಾರಲ್ಲ, ಏನೋ ವಿದ್ಯೆ ಸಿಕ್ಕರೆ ದುಡ್ಡು ಬಂದ್ಬಿಡುತ್ತೆ, ಒಳ್ಳೆ ಸ್ಯಾಲ್ರಿ ತಗೊಂಡು ನಾನು ಹಾಯಾಗಿ ಮುಂದೆ ಸುಖವಾಗಿದ್ದು ಬಿಡ್ತೀನಿ ಅಂತ ಓದ್ತಾರಲ್ಲ. ಆ ಓದೋ ದೆಸೆಯಲ್ಲಿ ಇದೋದ್ ಬಿಟ್ರೆ ಇಷ್ಟು ದುಡ್ಡು ಬಂದ್ಬಿಡುತ್ತೆ, ಇದೋದ್ ಬಿಟ್ರೆ ಅಷ್ಟು ದುಡ್ಡು ನಾನು ಮಾಡ್ಕೊಂಡ್ಬಿಡ್ತೀನಿ ಅಂತ ಓದ್ತಾರಲ್ಲ. ಅದರಲ್ಲಿ ಸ್ವಲ್ಪ ಏನಿಟ್ಕೋಬೇಕಂತೆ ಅಂದ್ರೆ, ನನ್ನ ತಂದೆ ತಾಯಿ ಖುಷಿ ಆಗತ್ತೆ, ನನ್ನ ಹೆಂಡತಿ ಮಕ್ಕಳನ್ನ ಸಾಕ್ದಾಗ ಆಗತ್ತೆ, ನನ್ನ ಬಂಧುಗಳನ್ನೆಲ್ಲ ಸಂತೋಷ ಪಡಿಸಿದಾಗತ್ತೆ, ಈ ದೃಷ್ಟಿ ಇಟ್ಕೋಬೇಕು. ಈ ದೃಷ್ಟಿ ಇಟ್ಕೊಳ್ಳದೆ ಏನಾದ್ರೂ ದುಡ್ಡು ಮಾಡ್ಕೋಬೇಕು, ಅದಕ್ಕೆ ಓದ್ತಾ ಇದ್ದೀನಿ ಅಷ್ಟೇ, ಇದಾದ್ಮೇಲೆ ನೋಡು ಒಂದ್ ದುಡ್ಡು ಬರುತ್ತೆ, ಆಗ ಹೆಂಗ್ ರಾಜ ಬದುಕ್ತೀನಿ ನೋಡು ಅಂತ ಏನಾದ್ರೂ ಅನ್ಕೊಂಡ್ರೆ ಅವನ ಮನಸ್ಸಿನಲ್ಲಿ ದುಸ್ಸಹ ಪ್ರವೇಶ ಮಾಡಿ ಅಶಾಂತಿ. ಎಲ್ಲೋ ಒಂದ್ ಕಡೆ 1.5 ಲಕ್ಷ ಬರುತ್ತೆ,
ಇನ್ನೆಲ್ಲೋ ಒಂದ್ ಕಡೆ EMI ಎಲ್ಲ ಕಟ್ಕೊಂಡು ಏನೋ ದುಡ್ಡು ಉಳಿಸ್ಕೊಳ್ಳೋಣ ಅಂತಿರ್ತಾನೆ. ಇನ್ಯಾರೋ ನರ್ಸಿಂಗ್ ಹೋಮ್ ಸೇರ್ಬಿಡ್ತಾರೆ. ಅವ್ರಿಗೆ ದುಡ್ಡು ಕಟ್ಟೋದ್ರಲ್ಲೇ ಇವ್ನ ದುಡ್ಡೆಲ್ಲ ಮುಳುಗೋಗ್ಬಿಡುತ್ತೆ. ಆಮೇಲೆ ಒಂದ್ ಪೈಸಾ ಕೈಯಲ್ಲಿ ನಿಲ್ಲಲ್ಲ. ಯಾಕೆ ನಿಲ್ಲಲ್ಲ ಅಂದ್ರೆ, ನೀನ್ ಕಲಿತ ವಿದ್ಯೆಯಲ್ಲಿ ಸ್ವಲ್ಪ ಆದ್ರೂ ಪರಮಾರ್ಥ ಬುದ್ಧಿ ಇರ್ಬೇಕು. ಅಂದ್ರೆ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಕ್ ಸಂತೋಷ ಪಡಿಸ್ಬೇಕು, ಅಥವಾ ದೇವರನ್ನ ಸಂತೋಷ ಪಡಿಸಕ್ ಏನೋ ಮಾಡ್ಬೇಕು, ಬಂಧುಗಳಿಗೆ ಸಂತೋಷ ಉಂಟು ಮಾಡಕ್ ಏನೋ ಮಾಡ್ಬೇಕು ಅಂತ ಚೂರಾದ್ರೂ ಇರ್ಬೇಕ. ಒಂದ್ ಹೆಸರು ಬೇಳೆ ಪಾಯಸ ಮಾಡೋದು ದೊಡ್ಡದಲ್ಲ, ಒಂದ್ 5 ಗ್ರಾಮ್ ಏಲಕ್ಕಿ ಹಾಕೋದು ದೊಡ್ಡದು ಅಲ್ವಾ? ಅಂದ್ರೆ ಘಮ ಘಮ ಅಂತಿರುತ್ತೆ, ಅಂತ ಚೆನ್ನಾಗಿರುತ್ತೆ. ನೀ ದುಡ್ಡು ಸಂಪಾದನೆ ಮಾಡು. ಆ ದುಡ್ಡು ಸಂಪಾದನೆ ಮಾಡೋದ್ರಲ್ಲಿ ಅದು ನೀನ್ ಅದನ್ನು ಓದ್ತಾ ಇದೆಯಲ್ಲ, BA BCom MBA MFM ಏನೋ ಓದ್ತಾ ಇದೆಯಲ್ಲ, ಆ ಓದೋದ್ರಲ್ಲಿ ಸ್ವಲ್ಪ ಆದ್ರೂ ಪರಮಾರ್ಥ ದೃಷ್ಟಿ ಇರಲಿ. ದೇವರಿಗೂ ನಮಸ್ಕಾರ ಮಾಡೋ ಬುದ್ಧಿನೋ, ತಂದೆ ತಾಯಿಗಳು ನಮಸ್ಕಾರ ಮಾಡೋ ಬುದ್ಧಿನೋ, ಅಥವಾ ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಿ ಅನ್ನೋ ಬುದ್ಧಿನೋ ಅದ್ ಇಲ್ದೆ 10 ವರ್ಷ ಯಾರು ನನ್ ಮಾತಾಡಿಸ್ಬೇಡಿ, ಒಂದು ಅಮೌಂಟ್ ಟಾರ್ಗೆಟ್ ಇಟ್ಕೊಂಡಿದೀನಿ, ಅದ್ ದುಡ್ಡು ಮಾಡ್ಕೊಂಡು ಆಮೇಲೆ ನಾನ್ ನಿಮ್ಮನ್ನ ಮಾತಾಡಿಸ್ತೀನಿ ಅಂತ ಯಾವನಾದ್ರು ಅಂದ್ರೆ ದುಸ್ಸಹ ಅವನ ಮನಸ್ಸಲ್ಲಿ ಪ್ರವೇಶ ಮಾಡ್ತಾನೆ. ಅವನ ಜೀವನ ಅಸಹನೀಯವಾಗಿರುತ್ತೆ. ಎಷ್ಟೋ ಜನ ಪಾಪ ದುಬೈಗೆಲ್ಲ ಹೋಗಿ ಸಂಪಾದನೆ ಮಾಡ್ಕೊಂಡು ಬರ್ತಾರೆ, ಅಂದ್ರೆ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ. ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ಅಲ್ಲಿ ಗೂಂಡಾಗಳೆಲ್ಲ ಹಿಡ್ಕೊಂಡ್ಬಿಟ್ಟು ನೀನ್ ಇದನ್ನ ಅರ್ಧ ಬೆಲೆಗೆ ಮಾರು ಅಂತ ಹೇಳ್ತಾರೆ. ಅವ್ನ ಅರ್ಧ ಬೆಲೆಗೆ ಮಾರ್ಬಿಟ್ಟೆ ಬಿಡ್ಬೇಕು. ನಮ್ಮ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ದ ಒಂದ್ ಮಗ 3-4 ಕಡೆ ಆಸ್ತಿ ಮಾಡಿದ್ದ. ಅದ್ ಬಿಟ್ಟು ಫುಲ್ ಸೆಟ್ಲ್ ಆಗ್ತೀನಿ ಎನ್ನುವಾಗ ನೀ ಅದನ್ನ ಅರ್ಧ ಬೆಲೆಗೆ ಮಾರು, ಸರಿ, ಇಲ್ದೇ ಇರೋದು ಮಾರಾಟ ಆಗದೆ ಇದ್ದಾಗ ನಾವು ನೋಡ್ಕೋತೀವಿ ಅಂತ ಅವ್ನು ಎಲ್ಲಾನು ಅರ್ಧ ಬೆಲೆಗೆ ಮಾರ್ಬೇಕಾಯ್ತು. ಆಮೇಲೆ ಏನಾಯ್ತು ಅಂದ್ರೆ ಅನ್ಕೊಂಡಿದ್ದಷ್ಟು ದುಡ್ಡು ಕೈಗೆ ಬರ್ಲೇ ಇಲ್ಲ. ಕಡೆಗೆ ಅವನು ಅಯ್ಯೋ ಹೋಗ್ಬಿಟ್ಟು ಬಂದೆ ಅಷ್ಟೇ, ದುಬೈ ದುಬಾರಿ ಆಯ್ತು, ಏನು ಪ್ರಯೋಜನ ಇಲ್ಲ ಅಂತ. ಅಂದ್ರೆ ನೀನು 5 ವರ್ಷ ಆದ್ಮೇಲೆ ಒಳ್ಳೇದು ಮಾಡ್ತೀನಿ ಅನ್ಕೋಬೇಡ. ಆಗಾಗ್ಗೆ ಹರಿಗುರುಗಳ ಸೇವೆ ಮಾಡಿ ತಂದೆ ತಾಯಿಗಳ ದೇವ್ರಿಗೆ ಪ್ರೀತನಾಗ್ಲಿ, ನಮ್ ಕುಲದೇವ್ರಿಗೆ ಸಂತೋಷ ಆಗ್ಲಿ, ಈ ಭಾವನೆ ಇರುತ್ತೆ. ಇಲ್ದೆ ಬರೀ ನಾನು ಡಿಗ್ರಿ ಓದ್ಕೋತೀನಿ, ಏನೋ ಒಂದು ಓದ್ಕೋತೀನಿ ಅನ್ಬಿಟ್ರೆ ಮನುಷ್ಯ ಜೀವನ ಬರೀ ಜೀವನೋಪಾಯಕ್ಕೋಸ್ಕರ ಇಲ್ಲ. ಯಾಕಿದೆ ಅಂದ್ರೆ ದೇವರನ್ನು ತಿಳ್ಕೊಳ್ಳಕ್ಕೆ, ಈ ಜನನ ಮರಣ ರೋಗಗಳಿಂದ ಕೂಡಿದ ಸಂಸಾರದಿಂದ ಬಿಡುಗಡೆ ಮಾಡ್ಕೊಳಕ್ಕಿದೆ. ಕೇವಲ ಏನೋ ಒಂದು ಜೀವನ ಮಾಡ್ಬೇಕಂದ್ರೆ ಹೆಂಗ್ ಬೇಕಾದ್ರೆ ಜೀವನ ಮಾಡ್ಬೇಕು. ಅದರಿಂದ ಅದಕ್ಕೋಸ್ಕರ ಜೀವನ ಇಲ್ಲ, ದೇವರನ್ನು ತಿಳ್ಕೊಂಡು ಮೋಕ್ಷ ಪಡೆಯಕ್ಕೋಸ್ಕರ ದೊಡ್ಡ ಒಂದು ಶ್ರೇಷ್ಠವಾದ ಮನುಷ್ಯ ಜನ್ಮ ಇದೆ. ಅಂದ್ಮೇಲೆ ನಾನು ಬರೀ ಲೌಕಿಕಕ್ಕೆ ಉಪಯೋಗಿಸ್ಕೋತೀನಿ ಅಂದ್ರೆ ಅವನಲ್ಲಿ ದುಸ್ಸಹ ಬರ್ತಾನೆ. ಇಷ್ಟು ಹೇಳ್ಬಿಟ್ಟು ಮಾರ್ಕಂಡೇಯ ಋಷಿಗಳು ಸುಮ್ಮನಿರ್ಬೇಕೋ ಬೇಡ? ಅವ್ರು ಹೇಳ್ತಾರೆ, ಅದೇ ರೀತಿ ಯಾರಾದ್ರೂ ಪುರೋಹಿತರು ಡಮಾರ್ ಅನ್ನೋದನ್ನೇ ಕಾಯ್ತಾ ಇರ್ತಾರೆ. ಕಾಯ್ದು 11ನೇ ದಿವಸ ಅನ್ನುವಾಗ ನೀವು 4 ಲಕ್ಷ ಕೊಡಿ, 5 ಲಕ್ಷ ಕೊಡಿ, ನಾವೇ ನಮ್ ಟ್ರೂಪನ್ ಕರ್ಕೊಂಡ್ ಬರ್ತೀವಿ, ಅವ್ರಿಗೆ ಎಲ್ಲ ದಾನ ಗೀನ ಎಲ್ಲ ಕೊಡಿಸ್ಬಿಡ್ತೀವಿ, ಅದಿಲ್ದೆ ಇದ್ರೆ ಸದ್ಗತಿ ಇಲ್ಲ ಅಂತ ಹೇಳ್ತಾರೆ. ಅವರು ಏನ್ ಮಾಡ್ತಾರಂದ್ರೆ ಮೆಕ್ಯಾನಿಕಲ್ ಆಗೇ ಒಂದೇನೋ ಒಂದು ಪಾರಾಯಣ ಮಾಡ್ಬಿಡೋದು, ಊಟಕ್ಕೆ ಕೂತು ಏನೇನ್ ದುಡ್ಡು ಇಸ್ಕೋಬೇಕೋ ಇಸ್ಕೊಂಡು ಹೋಗೋದು, ಹೀಗ್ ಮಾಡ್ತಾರೆ. ಮಾರ್ಕಂಡೇಯ ಋಷಿಗಳು ಹೇಳ್ತಾರೆ, ಅವ್ರ ಮನೆಯಲ್ಲೂ ಅಶಾಂತಿನೇ ಇರುತ್ತೆ, ಶಾಂತಿ ಇರಲ್ಲ. ನೀನ್ ಪುರಾಣನೇ ಮಾಡು, ಹೋಮಾನೇ ಮಾಡು, ದೇವ್ರ ಪೂಜೆನೇ ಮಾಡಿಸು, ದೇವ್ರಿದಾನೆ ಅಂತ ನಂಬಿಕೆ ಇಟ್ಕೊಂಡು ಒಳ್ಳೇದಾಗ್ಲಿ ಅಂತಾನೆ ಮಾಡಿಸು. ಏನೋ ಇದೆ ಒಂದ್ ಮಾಡ್ಸೋದ್ರಿಂದ 5,000 ರೂಪಾಯಿ ಸಿಗತ್ತೆ, ಅದರಿಂದ ಏನೋ ಇನ್ನೊಂದೇನೋ ಒಂದು ಅಡ್ಜಸ್ಟ್ ಆಗತ್ತೆ ಅಲ್ಲಿಗಲ್ಲಿಗೆ, ಅದ್ ಈ ತರ ಅನ್ಕೋಬೇಡ. ದೇವ್ರು ಪ್ರೀತನಾಗ್ಲಿ ಅಂತಾನೆ ಮಾಡ್ಬೇಕು. ಯಾವುದನ್ನ? ಪೂಜೆ, ದಾನ ಮೊದಲಾದ ಕೆಲಸಗಳನ್ನು ಅಷ್ಟೇ. ಲೌಕಿಕ ವಿದ್ಯೆ ಓದಬೇಕಾದ್ರೆ ಇದೇ ದೃಷ್ಟಿ ಇರಬೇಕು. ಯಾರೋ ತಂದೆ ತಾಯಿಗಳೇ ಹೇಳೋದು, ಸಂಧ್ಯಾವನೆ ಗಿಂಧ್ಯಾವನೆಲ್ಲ ಮಾಡ್ಬೇಕಾಗಿಲ್ಲ ನೀನು, ಈಗ ನಿನಗಿರೋ ಪ್ರಾಜೆಕ್ಟ್ ನೋಡಿದ್ರೆ ಪುರ್ಸೊತ್ತೇ ಇಲ್ಲ, ನೀನ್ ಆಮೇಲೆ ಕೆಲ್ಸಕ್ಕೆ ಸೇರದ್ಮೇಲೆ ಮಾಡು, ಈ ತರ ಎಲ್ಲ ಹೇಳ್ಬಾರ್ದು. ನೋಡಪ್ಪ, ನೀನ್ ಮಾಡೋದು ಮಾಡ್ಲೇಬೇಕು, ಇಲ್ಲದೆ ಇದ್ರೆ ನಿನಗೆ ಕಷ್ಟ ಆಗತ್ತೆ. ಆದ್ರಿಂದ ಬೇಗ ಹೇಳು, ಅರ್ಧ ಗಂಟೆ ಬೇಗ ಎದ್ಬಿಟ್ಟು ಸಂಧ್ಯಾವನ್ನೇ ಮಾಡು, ಆಮೇಲೆ ಕಾಲೇಜಿಂದ ಏನ್ ಬೇಕಾದ್ರೂ ಮಾಡ್ಕೋ, ಮತ್ತೆ ರಾತ್ರಿ ದೇವ್ರಿಗೊಂದು ನಮಸ್ಕಾರ ಮಾಡು, ಆಮೇಲೆ ಊಟಕ್ಕೆ ಕೂತ್ಕೋ ಅಂತಾನೆ ಹೇಳ್ಬೇಕು. ಬರೀ ಓದ್ತೀನಿ, ನನಗೆ ಏನು ನಿಯಮ ಇಲ್ಲ, ದುಡ್ಡು ಮಾಡ್ತೀನಿ ಅಂತ ಏನಾದ್ರೂ ಅವನು ಪಾರಮಾರ್ಥಿಕ ದೃಷ್ಟಿ ಇಟ್ಕೊಳ್ದೆ ಹೋಗ್ಬಿಟ್ರೆ ದುಸ್ಸಹ ಅವನಲ್ಲಿ ಪ್ರವೇಶ ಮಾಡ್ತಾನೆ, ಅವನ ಬದುಕು ದುಸ್ಸಹನೀಯವಾಗತ್ತೆ. ಯಾರೋ ಚೆನ್ನಾಗಿ IIT ಅಲ್ಲಿ ಎಲ್ಲ ಓದಿರ್ತಾರೆ, ಅಲ್ಲೆಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ಹಾಸ್ಟೆಲ್ಗಳಲ್ಲಿ ವರ್ಷಕ್ಕೆ ಸುಮಾರು ಒಂದು 15 ಜನ ನೇಣು ಹಾಕೋತಾ ಇದ್ದಾರೆ. IIT ಹಾಸ್ಟೆಲ್ಗಳಂತಿದೆ ಬಾಂಬೆಲಿ, ಅಲ್ಲಿ ಇಲ್ಲಿ ಎಲ್ಲ ಇದೆ. ವರ್ಷಕ್ಕೆ 15 ಜನ ನೇಣು ಹಾಕೋತಾ ಇದ್ದಾರೆ ಹಾಸ್ಟೆಲ್.
ಯಾಕೆ ಯಾಕೆ ಅಂತ ಏನೋ ತುಂಬಾ ಸಂಶೋಧನೆ ಮಾಡ್ತಾ ಇದ್ದಾರೆ. ಕಾರಣ ಗೊತ್ತಾಗ್ತಿದೆ. ಯಾಕಂದ್ರೆ ಅವ್ರು ಓದಿರೋದೇ ಒಳ್ಳೆ ಕೆಲಸ ಸಿಗಲಿ ಅಂತ, ಓದಿದ ತಕ್ಷಣ ಒಳ್ಳೆ ಕೆಲಸ ಸಿಕ್ಕಿಲ್ಲ, ಇನ್ಯಾರಿಗೋ ಇನ್ಫ್ಲೂಯೆನ್ಸಿನ ಕೆಲಸ ಸಿಕ್ಬಿಟ್ಟಿರುತ್ತೆ. ನಾನು ಇಷ್ಟು ಮಾಡಿ ನಂಗೆ ಸಿಗ್ಲಿಲ್ವಲ್ಲ ಅಂತ ಜುಗುಪ್ಸೆಗೊಳ್ತಾರೆ, ನೇಣು ಹಾಕೋತಾರೆ. ಹೌದು, ಅಂದ್ರೆ ಅವ್ರ ಜೀವನದಲ್ಲಿ ಆಗ್ಲೇ ದುಸ್ಸಹ ಪ್ರವೇಶ ಮಾಡಿಬಿಟ್ಟಿದ್ದಾನೆ. ನನಗಿನ್ ಮನೇಲಿ ಮುಖ ತೋರ್ಸಕ್ಕಾಗಲ್ಲ, ನಾನು ಮನೆಗೂ ಹೋಗಲ್ಲ, ಎಲ್ಲೂ ಹೋಗಲ್ಲ, ಇವತ್ತೇ ನನ್ ಕೊನೆ ದಿವಸ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಯಾಕೆ ಅಂದ್ರೆ ಅವ್ರು ಮಾರ್ಕಂಡೇಯ ಪುರಾಣ ಕೇಳಿಲ್ಲ. ನೀನ್ ಏನೇ ಇಂಗ್ಲಿಷ್ ವಿದ್ಯೆ ಓದು, ಜೀವನೋಪಾಯಕ್ಕೋಸ್ಕರ ಓದು, ಆದ್ರೆ ದೇವರು ದಿಂಡ್ರು ಅದನ್ನೆಲ್ಲ ನಂಬು. ಯಾವುದೋ ಒಂದು ದೇವಸ್ಥಾನದ ಮುಂದೆ ಹೂ ಮಾರೋನಿದ್ದ. ಅವನ ಹತ್ರ ಹೋಗ್ಬಿಟ್ಟು ನಾನು 1-2 ಮೊಳ ಹೂ ಕೊಡಪ್ಪ ಅಂತ ಕೇಳಿದೆ. ಅವನು ಹೇಳ್ದ, ಇಲ್ಲ ಅಂದ್ರೆ ಹೂವೆಲ್ಲ ಕಾಸ್ಟ್ಲಿ ಆಗಿದೆ, 60 ರೂಪಾಯಿ ಆಗತ್ತೆ ಅಂತ ಹೇಳ್ದ. ಸ್ವಲ್ಪ ಕಮ್ಮಿ ಮಾಡ್ಕೊಂಡು 50 ರೂಪಾಯಿ ಕೊಡಪ್ಪ ಅಂತೆ. ಅದು ಪ್ರವಚನ ಮುಗಿಸ್ಕೊಂಡು ಹೋಗಿದ್ದೆ, ಅಲ್ಲೇ ಪ್ರವಚನ ಇತ್ತೆ ರಾಯರ ಮಠದಲ್ಲಿ. ಅವ್ನು ಹೇಳಿದ, ಬುದ್ಧಿ ನಾನು ಇದನ್ನ ಕಮ್ಮಿ ಮಾಡಲ್ಲ ಬುದ್ಧಿ. ನಾನೇನ್ ಅನ್ಕೊಂಡಿದ್ದೀನಿ ಅಂದ್ರೆ ಗುರುವಾರ ರಾಯರಿಗೆ ಮಾತ್ರ ನಾನು 6 ಮೊಳ 6 ಮಾರು ಕೊಡೋದು ಅಂತ ಅನ್ಕೊಂಡಿದ್ದೀನಿ. ನಾನು 6 ಮಾರು ರಾಘವೇಂದ್ರ ಸ್ವಾಮಿಗಳಿಗೆ ಫ್ರೀಯಾಗಿ ಕೊಟ್ಬಿಡ್ತೀನಿ ಸರ್ ಅಂತ. ನಾ ಹೇಳಿದೆ, ನಿನಗೆ ಒಂದು ನಮಸ್ಕಾರ ಹಾಕ್ತೀನಪ್ಪ. ಅಲ್ಲ, ರಾಯರಿಗೆ ನೀನ್ ಕೊಡ್ಬೇಕು, ನೀನ್ ಮಾಡ್ತಾ ಇರೋದು ನೋಡಿದ್ರೆ ವ್ಯಾಪಾರ, ಆದ್ರೆ ರಾಯರಿಗೆ ನಾನು ಹೂ ಕೊಡ್ತೀನಿ ಪ್ರತಿ ಗುರುವಾರ ಅನ್ಕೊಂಡಿದ್ಯಲ್ಲ, ಇದು ವ್ರತ. ನಿನ್ ತಂದೆ ತಾಯಿಗಳಿಗೆ, ನಿನ್ ಕುಟುಂಬಕ್ಕೆ ದೇವರೆಲ್ಲ ಒಳ್ಳೇದು ಮಾಡ್ತಾನೆ ಅನ್ಬಿಟ್ಟು ನಾನು ಆಮೇಲೆ 60 ರೂಪಾಯಿ ಕೊಟ್ಟು ತಗೊಂಡೆ. ಮಾರನೇ ದಿವಸ ಅವನು, ನಿಮಗೋಸ್ಕರ 50 ರೂಪಾಯಿ ಕೊಡ್ತೀನಿ, ಬನ್ನಿ ಬನ್ನಿ ಇದ್ದ. ಅಲ್ಲೇ ಪ್ರವಚನ ಇತ್ತು, ಬನ್ನಿ ಹೇಳಿದೆ. ನಷ್ಟ ಮಾಡ್ಕೊಂಡು ಕೊಡ್ಬೇಡಪ್ಪ. ನನ್ನ ದೃಷ್ಟಿ ಏನಿರುತ್ತಂದ್ರೆ ನನ್ನ ಅಮೌಂಟ್ಗೆ ಅಡ್ಜಸ್ಟ್ ಆದ್ರೆ ತಗೊಳ್ಳೋದು ಅಂತಿರತ್ತೆ ಅಷ್ಟೇ. ಇಲ್ದೇ ಮನೆಯಲ್ಲಿ ಬಿಡಿ ಹೂ ಬಿಡುತ್ತೆ, ಆದ್ರೆ ಮಾಲೆ ಕಟ್ಟಿರಲ್ಲ. ಮಾಲೆ ಕಟ್ಟಿ ಚೆನ್ನ ಅಂತಿದೆ, ಆದ್ರೆ ನಿನಗೆ ನಾನು ನಷ್ಟ ಮಾಡ್ಬಿಟ್ಟು ತಗೊಂಡ್ರೆ ನಂಗ್ ದೇವ್ರು ಮೆಚ್ಚಲ್ಲ. ಆದ್ರಿಂದ ನೀನ್ ಎಲ್ರಿಗೂ ಹೆಂಗ್ ಕೊಡ್ತೀಯ ಹಂಗೆ ನನ್ಗೆ ಕಷ್ಟ, ನಂಗ ದುಡ್ಡಿದ್ರೆ ತಗೊಳ್ತೀನಿ, ಇದ್ರೆ ನಾ ತಗೊಳ್ಳಲ್ಲ ಅಂತ. ಅವನು ಪ್ರವಚನ ಮುಗಿದ್ಮೇಲೆ ಹಿಂಗ್ ನೋಡ್ಬಿಟ್ಟು ಹೋಗ್ತಾನೆ ಅನ್ಸುತ್ತಿ ನನ್ನ ಅಲ್ಲಿ. ಅಂದ್ರೆ ಹೂ ಮಾರೋನ್ಗ ಧರ್ಮ ಇದೆ. ಏನಂದ್ರೆ ನಾನು ಇಂಥವ್ರಿಗೆ ಕೊಡ್ಬೇಕು, ಧರ್ಮ ದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದಾನೆ ಅಲ್ವಾ. ಅಂದ್ರೆ ಅವ್ರ ಮನೇಲಿ ಶಾಂತಿ ಇರುತ್ತೆ, ಅವ್ರ ಮನೇಲಿ ನೆಮ್ಮದಿ ಇರುತ್ತೆ. ಎಷ್ಟೋ ಪೇಪರ್ ನಾನು ಓದ್ತಾ ಇರ್ತೀನಿ, ಹೂವು ಮಾರುವವನ ಮಗಳು 5 ಚಿನ್ನದ ಪದಕ, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ 5 ಚಿನ್ನದ ಪದಕ ಗೆದ್ದಳು. ಸೊಪ್ಪು ಮಾರುವವನ ಮಗ 6 ಚಿನ್ನದ ಪದಕ ಗೆದ್ದರು ಅಂತಿದೆ. ಅವ್ರ ಕುಟುಂಬಕ್ಕೆ ಸಂತೋಷ ಆಗಿರುತ್ತೆ. ನಮ್ಮ ಇಡೀ ವಂಶದಲ್ಲಿ ಯಾರು ಚಿನ್ನದ ಪದಕ ಗೆದ್ದವರೇ ಇಲ್ಲ, ಓದ್ದವರೇ ಇಲ್ಲ, ಓದಿದ್ರು. ಯಾಕೆ ಅಂದ್ರೆ ಅವ್ರು ಮಾಡೋ ವ್ಯಾಪಾರದಲ್ಲಿ ದೇವರು ದಿಂಡ್ರು ಅಂತ ಇಟ್ಕೊಂಡಿರ್ತಾರೆ. ಅದೇ ಯಾರೋ ಪೌರೋಹಿತ್ಯ ಮಾಡೋರು, ನಾ ಸುಮ್ಮನೆ ಜನರಲ್ ಆಗಿ ಹೇಳ್ತಾ ಇರೋದು, ಆ ಧರ್ಮ ಬುದ್ಧಿ ಇಟ್ಟುಕೊಳ್ಳದೆ ವ್ಯಾಪಾರಕ್ಕೆ ಇಳಿದು ಬಿಟ್ರೆ ಅವ್ರ ಮನೆಯಲ್ಲೇ ನೆಮ್ಮದಿ ಇರಲ್ಲ. ಹೊರಗಡೆ ಹೇಳ್ತಾರೆ ಓಂ ಶಾಂತಿ ಶಾಂತಿ ಶಾಂತಿ, ಮನೆಗೆ ಬಂದ್ಮೇಲೆ ಬರೀ ಅಶಾಂತಿ 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 ಅಂತ ಇರ್ತಾರೆ. ದುಸ್ಸಹ ಇರ್ತಾನೆ. ನೋಡಿ, ನಮ್ ಬದುಕಿನಲ್ಲಿ ಏನಾದ್ರೂ ಹರಿಪ್ರೀತಿಗಾಗಿ ಕೆಲಸ ಮಾಡ್ತಾ ಇದೀವಾ, ಒಳ್ಳೆ ಶಾಂತಿ. ನಾ ಇಲ್ಲಿ ಪ್ರವಚನ ಮಾಡ್ಕೊಂಡು ಮನೆಗೆ ಹೋದ್ರೆ ನಮ್ಗೆ ಎಷ್ಟು ಆನಂದ ಇರುತ್ತೆ ಗೊತ್ತಾ. ಒಂದ್ ಕಡೆ ಪ್ರವಚನ ಆಯ್ತು, ಸಾಯಂಕಾಲ ವ್ಯರ್ಥ ಆಗಲಿಲ್ಲ, ಆಮೇಲೆ ಭಗವಂತನ ಮಂಗಳಾರತಿ ಮಾಡಿ ನಾವು ಮಲ್ಕೊಂಡ್ರೆ ಇವತ್ತಿನ ಜೀವನ ತೃಪ್ತಿ ಆಯಿತು ಅನ್ನೋ ಒಂದು ಭಾವನೆ ಬರುತ್ತೆ. ಆ ತರ ಇರ್ಬೇಕು ಎಚ್ಚ ಅಂತ ಹೇಳಿ. ಆದ್ರಿಂದ ಅವನು ಧಾರ್ಮಿಕ ಕಾರ್ಯ ಮಾಡಿ ದೇವರ ದೃಷ್ಟಿ ಇಟ್ಕೊಳ್ಳದೆ ಇದ್ರು ಅಥವಾ ಬರೀ ಲೌಕಿಕ ದೃಷ್ಟಿ ಇಟ್ಕೊಂಡು ವಿದ್ಯೆ ಓದಿದ್ರು ಅವನ ಜೀವನ ದುಸ್ಸಹ ಆಗತ್ತೆ. ಯಾಕೆ ದುಸ್ಸಹನಿಗೆ ಅದು ಇದಾಗತ್ತೆ. ತತ್ಸರ್ವಂ ತವ ಕಾಮಾಂಶ ದದಾಮಿ ತವ ಸಿದ್ಧಯೇ ಅಸತ್ಕ್ರಿಯಾಲಾಪದೂಷಿತೇಷು ಚ ದುಸ್ಸಹ ತವಾಭಿಭವ ಸಾಮರ್ಥ್ಯಂ ಭವಿಷ್ಯತಿ ಸದಾ ನೃಷು. ಮತ್ತೆ ಏನಂದ್ರೆ ಅಸಶಾಸ್ತ್ರ ಕ್ರಿಯಾಲಾಪ ದೂಷಿತೇಷು ಅಂದ್ರೆ ಶಾಸ್ತ್ರ ಸಮ್ಮತವಲ್ಲದ ಹರಟೆ. ಅದೇನಾಯ್ತು ಅಂದ್ರೆ ಅವ್ರಿಗೆ ಮನೇಲಿ ಗಲಾಟೆ ಆಯ್ತು, ಇವ್ರ ಮೇಲೆ ಗಲಾಟೆ ಆಯ್ತು, ಅದೊಂದು ದೊಡ್ಡ ಕತೆ, ನಿಮಗ್ ನಾನು ಬಿಡಿಸಿ ಬಿಡಿಸಿ ಆಮೇಲೆ ಹೇಳ್ತೀನಿ ಅನ್ಬಿಟ್ಟೇನೋ ಉಪ್ಪು ಖಾರ ಸೇರಿಸಿ ಹೇಳ್ತಾರಲ್ಲ. ಏನೋ ಒಂದ್ 5 ನಿಮಿಷ ಸುಮ್ಮನೆ ಬೇಜಾರಾಗ್ಲಿ ಅಂತ ಕೇಳಬೇಕೇ ವಿನಃ ಇನ್ನೊಂದ್ಸತಿ ಅದೆಲ್ಲ ಕ್ಲೀನ್ ಆಗಿ ಹೇಳಿ ಇನ್ನೊಬ್ರಿಗೆ ಹೇಳ್ಬೇಕಾಗತ್ತೆ ಅಂತ ಕೇಳ್ಬಾರ್ದು. ನಮ್ಗೆ ಅದೇ ಇದು ಕಿವಿಲೊಂದು ದೋಷ ಇದೆ. ಏನ್ ದೋಷ ಇದೆ ಅಂದ್ರೆ ನೆಟ್ಗಿರೋದು ಕೇಳಿದ್ರೆ ನೆಟ್ಗಾಗಲ್ಲ. ಏನಂದ್ರೆ ಅತ್ತೆ ಸೊಸೆ ಹೊಂದಾಣಿಕೆ ಮಾಡ್ಕೊಂಡಿದಾರಂತೆ, ಅದೇನೋ ರಾಯರ ಮಠಕ್ಕೆ ಹೋಗಿದಾರಂತೆ ಅಂದ್ರೆ ಏನಾಗಲ್ಲ ಅಂದ್ರೆ ಕಿವಿ ನೆಟ್ಗಾಗಲ್ಲ. ಏನ್ ಜಗಳ ಹತ್ಕೊಂಡಿದೆ ಅವ್ರಿಗೆ ಅಂದ್ರೆ ಹೋಗಿ ಅವರು ತುಂಬಾ ಒದ್ದಾಡ್ತಾ ಇದಾರೆ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗ, ಅದನ್ನ ಸ್ವಲ್ಪ ಹೇಳಿ ಕ್ಲೀನ್ ಆಗಿ ಬಿಡಿಸಿ ಹೇಳಿ ಅಂತ ಕೇಳ್ತಾನೆ. ನೆಟ್ಗಿಲ್ದೆ ಇರೋದು ಕೇಳಿದ್ರೇನೆ ನೆಟ್ಗಾಗತ್ತೆ, ನೆಟ್ಗಿರೋದು ಕೇಳಿದ್ರೆ ನೆಟ್ಗಾಗಲ್ಲ. ಇದು ಕಿವಿಲಿರೋ ದೋಷ. ಆದ್ರೆ
ಇದು ಅಸತ್ ಆಲಾಪ, ಅಸದಾಲಾಪ. ಇದನ್ನು ಸಾಧ್ಯವಾದಷ್ಟು ಬಿಟ್ಬಿಡ್ಬೇಕು. ಯಾಕಂದ್ರೆ ಅದನ್ನ ಕೇಳ್ಕೊಂಡು ನಾವು ಸರಿ ಮಾಡಕ್ಕಾಗತ್ತಾ? ಸರಿ ಮಾಡಕ್ಕಾಗಲ್ಲ. ಅಥವಾ ಇನ್ಯಾರಿಗೊಬ್ರಿಗೆ ಸಮಾಧಾನಕ್ಕೋಸ್ಕರ ಹೇಳಕ್ ಬೇಕಾಗತ್ತೆ ಅಂದ್ರೆ ಒಬ್ಬೊಬ್ರು ಪರಿಸ್ಥಿತಿ ಒಂದೊಂದ್ ತರ ಇರುತ್ತೆ. ಅದು ಹೇಳಿ ಏನ್ ಪ್ರಯೋಜನಕ್ಕೆ ಬರಲ್ಲ. ಅದಕ್ಕೆ ಅದನ್ನ ನಾವು ಯಾರು ಕೇಳ್ತಾರೆ ಅವರಲ್ಲಿ ದುಸ್ಸಹ ಪ್ರವೇಶ ಮಾಡಿ, ಆಗ ಅವ್ರಿಗೆ ಬದುಕಿನಲ್ಲಿ ಶಾಂತಿ ಇರೋದಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಮತ್ತೆ ಹೇಳ್ತಾರೆ ಇನ್ನೊಂದೇನೆಂದ್ರೆ ಪಂಕ್ತಿ ಭೇದೆ. ಯಾರೋ ಸಮಾರಾಧನೆಗಳಲ್ಲೋ ಅಥವಾ ಮಾತೃ ಸಂಘಗಳಲ್ಲೋ ದೇವಸ್ಥಾನಗಳಲ್ಲೋ ದೊಡ್ಡ ದೊಡ್ಡ ಕಡೆಗಳಲ್ಲೋ ಸುಧಾಮಂಗಳ ಆಗುವಾಗ, ಅದಾಗುವಾಗ, ಇದಾಗುವಾಗ, ಅಥವಾ ಇನ್ಯಾವುದೋ ಸಮಾರಂಭ ಆಗುವಾಗ ಬಡಿಸಕ್ ಹೋಗುವಾಗ ತನ್ನ ಕಡೆಯವ್ರು ಇದ್ಗಡೆ ನಿಂತ್ಕೊಂಡ್ಬಿಟ್ಟು ಜಾಸ್ತಿ ಬಡಿಸ್ಬಿಡೋದು, ಆ ಲೈನ್ ನಾನ್ ನೋಡ್ಕೋತೀನಿ ಅಂದ್ಬಿಟ್ಟು ಬಡಿಸ್ಬಿಡೋದು, ಪಕ್ಕದವ್ರಿಗೆ ಹಾಕದೇ ಇರೋದು, ಈ ತರ ಮಾಡ್ತಾರೆ. ನಾನ್ ನೋಡ್ಕೋತೀನಿ ಈ ಲೈನು ನಿಂತ್ಕೊಂಡ್ಬಿಟ್ಟಿರ್ತಾರೆ. ಆ ಲೈನ್ಲಿ ಅವ್ರ ಸಂಬಂಧಿಕರ ಒಂದು 15 ಜನ ಕೂತಿರ್ತಾರೆ. ಅವ್ರಿಗೆ ಸರಿಯಾಗಿ ಬಡಿಸೋದು, ಅವ್ರ ಪಕ್ಕದವ್ರಿಗೆ ಬಡಿಸಲ್ಲ. ಹೀಗ್ ಮಾಡ್ತಾರೆ. ಅವ್ರು ಇಲ್ಲಿ ನಮಗ್ ಬೇಕಾಗಿತ್ತು ಅಂತ ಇರೋದು ಅಷ್ಟೇ, ಆಮೇಲೆ ನೋಡೋಣ ಅಂದ್ಬಿಟ್ಟು ಅವ್ನು ಹೊಟ್ಟೋಗ್ಬಿಡ್ತಾರೆ. ಅದರಿಂದ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ ಅಂತ ಅವ್ರು ತಿಳ್ಕೊಳ್ತಾ ಇರ್ತಾರೆ. ಆದ್ರೆ ಏನಾಗಿದೆ, ಪಂಕ್ತಿ ಭೇದ ಆಗಿದೆ. ಆ ತರ ಬಡಿಸಿದವನಿಗೆ ಗರುಡ ಪುರಾಣದಲ್ಲಿ ಹೇಳ್ತಾರೆ ಮುಂದಿನ ಜನ್ಮದಲ್ಲಿ ಒಂದೇ ಕಣ್ಣಿರುತ್ತೆ. ಯಾಕಂದ್ರೆ ಕಣ್ಣನ್ನ ಸಂಬಂಧಿಕರ ಹತ್ರ ಮಾತ್ರ ಇಟ್ಟಿದ್ದ, ಅವ್ರ ಪಕ್ಕದಲ್ಲಿ ಇರೋರ ಮೇಲೆ ಕಣ್ಣಿಟ್ಟಿಲ್ಲ. ಅವ್ರಿಗೂ ಒಂದ್ ಸೌಟ್ ಸಾರು ಬಡಿಸ್ಬೇಕು ಅಂತ ತಿಳ್ಕೊಂಡಿಲ್ಲ. ಹಾಗೇನಾಗ ದೇವ್ರು ಹೇಳಿದ, ನಿಂಗೆ 2 ಕಣ್ ಕೊಟ್ಟಿದ್ ವೇಸ್ಟ್ ಆಯ್ತಲ್ಲ, ಒಂದೇ ಕಣ್ ಕೊಡ್ತೀನಿ ಅಂದ್ಬಿಟ್ಟು ದೇವ್ರ ಏನ್ ಮಾಡ್ತಾನೆ ಅಂದ್ರೆ ಒಂದೇ ಕಣ್ ಕೊಡ್ತಾನೆ. ಅಂದ್ರೆ ಮೊದ್ಲು ಅವ್ನು ಈ ಕೆಲ್ಸನ ಹುಟ್ಟದಾಗಿನ್ ಮಾಡಿಲ್ಲ, ಮಠದಲ್ಲಿ ಸೇರ್ಕೊಂಡು ಬಡ್ಸಕ್ ಸೇರ್ಕೊಂಡ ಮೇಲೆ ಮಾಡಿದ್ದು. ಹುಟ್ಟದಾಗ ಮಾಡಿದ್ದಲ್ಲ. ಮಠದಲ್ಲಿ ಸೇರ್ಕೊಂಡು ಒಂದ್ ಬಡ್ಸಕ್ ಅವ್ರ ಪರ್ಮಿಷನ್ ಕೊಟ್ಟ ಮೇಲೆ ಒಂದ್ ಮಗುಟಾಗಿ ಉಟ್ಕೊಂಡ್ ಮೇಲೆ ಸ್ಟಾರ್ಟ್ ಮಾಡಿದ್ದು. ಅದಕ್ಕೆ ಹುಟ್ಟುತ್ತಾ ಕುರುಡ ಆಗಲ್ಲ, ಅದು ಕ್ಯಾಟ್ರಾಕ್ಟ್ ಏನೋ ಆಗುವಾಗ 2 ಕಣ್ಗೆ ಆಪರೇಷನ್ ಆಗುವಾಗ 1 ಕಣ್ ಫೇಲ್ ಆಗೋದು. ಯಾಕೆ ಅಂದ್ರೆ ಅವನ್ ಪಂಕ್ತಿ ಭೇದ ಮಾಡಿದಾನೆ. ಈ ಕತೆ ಕೇಳ್ಬಿಟ್ಟು ನಾವು ನಮ್ ಗುರುಗಳನ್ನ ಕೇಳಿದ್ವು, ಗುರುಗಳೇ ಹಾಗಾದ್ರೆ ನಾವು ಬಡ್ಸಕ್ ಬರ್ಬೇಕಾ ಬೇಡವಾ? ನೀವು ಕೊಟ್ಟಿರೋದು ಅರ್ಧ ಬಕೆಟ್, ಆ ಲೈನಲ್ಲಿ ಇರೋ 40 ಜನ ಬಡ್ಸಕ್ ಬರ್ಬೇಕಾ ಬೇಡವಾ? ಅವ್ರು ಹೇಳಿದ್ರು, ನಿನಗೆಲ್ಲ ಬಡ್ಸಕ್ ಜಾಣತನ ಇಲ್ಲ, ನೀರ್ ತಗೊಂಡ್ ಬಡಿಸು. ಆಯ್ತು, ನೀರೇ ತಗೊಂಡ್ ಬಡಿಸ್ತೀನಿ ಅಂದಿದ್ದಾಯ್ತು. ಅಲ್ಲ ಅಂದ್ರೆ ಆತರ ಮಾಡಬಾರ್ದು. ಯಾರು ನೋಡೋರು ಇರ್ತಾರೆ ನನ್ನ ಅಂತ ತಿಳ್ಕೊಳ್ತಾರೆ, ಯಾರು ನೋಡೋರು ಇರಲ್ಲ. ಆದ್ರೆ ಮಾಡಬಾರ್ದು. ಆಮೇಲೆ ಯಾವನೋ ಒಬ್ಬನಿಗೆ ನಂಗೊಂದೆರಡು ಬಾದಶಾಹ ತಗೊಂಬಂದ್ ಹಾಕೋ ಅಂತ ಹೇಳೋ ಹಾಗಿಲ್ಲ. ಬೇಕಾದ್ರೆ ಅವನು ಒಬ್ಬನೇ ಕೂತಿದ್ದಾಗ ಹೇಳ್ಬೋದು. 4 ಜನರ ಮಧ್ಯದಲ್ಲಿ ನಂಗೊಂದೆರಡು ಬಾದಶಾಹ ತಂದು ಹಾಕು ಅಂತ ಹೇಳೋ ಹಾಗಿಲ್ಲ. ಹೇಳಿದ್ರೆ ಅವನಲ್ಲಿ ದುಸ್ಸಹ ಪ್ರವೇಶ ಮಾಡ್ತಾನೆ. ಆ ಲೈನಲ್ಲಿ ಇದ್ದವ್ರಿಗೆ ಹಾಕಪ್ಪ, ಇನ್ನೂ ಸತಿ ವಿಚಾರಿಸು ಅಂತ ಬೇಕಾದ್ರೆ ಹೇಳ್ಬೋದು ಅಲ್ವಾ? ಅದ್ ಬಿಟ್ಬಿಟ್ಟು ನಂಗ್ ಮಾತ್ರ ತಂದು ಹಾಕು ಅಂತ ಹೇಳ್ಬಾರ್ದು. ಯಾಕಂದ್ರೆ ಆತರ ಹೇಳೋದ್ರಿಂದ ಪಕ್ಕದಲ್ಲಿ ಇದ್ದವ್ರಿಗೂ ಪಾಪ ಆಸೆ ಆಗಿರುತ್ತೆ, ಅವ್ರಿಗೂ ನಿರಾಸೆ ಆಗತ್ತೆ. ಇದನ್ನ ಭಗವಂತ ಸಹಿಸೋದಿಲ್ಲ. ದುಸ್ಸಹ ಅನ್ನೋನು ಅವರಲ್ಲಿ ಪ್ರವೇಶ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಏನಂದ್ರೆ ನಾವು ಅದನ್ನ ನಾವು ಕೇಳಬಾರ್ದು, ಬಡಿಸೋರು ಕೂಡ ಎಲ್ರಿಗೂ ಸರಿಯಾಗಿ ಬಡಿಸ್ಬೇಕು ಹೇಳ್ತಾ ಇದ್ದಾರೆ. ಪಂಕ್ತಿ ಭೇದೇ, ಯಾರು ಪಂಕ್ತಿ ಭೇದ ಮಾಡ್ತಾರೆ ಅವರಲ್ಲಿ ದುಸ್ಸಹ ಇರ್ತಾನೆ. ಅಂದ್ರೆ ನಾವು ಬಡಿಸೋದು ಒಳ್ಳೆ ಕಾರ್ಯ, ಸಂತೋಷದಿಂದ ಬಡಿಸ್ಬೇಕು, ಭಗವಂತ ಚೆನ್ನಾಗಿ ಪ್ರೀತನಾಗ್ತಾನೆ. ಆದ್ರೆ ಯಾರಿಗೂ ಹೆಂಗ್ ಬಡಿಸ್ಬೇಕಂದ್ರೆ ಯಾರು ಹೇಗೆ ಬಡಿಸ್ಬೇಕು ಹಾಗೆ ಬಡಿಸ್ಬೇಕು. ಕೆಲವರೆಲ್ಲ ಇರ್ತಾರೆ ಮಠದಲ್ಲಿ ಪಂಚಾಮೃತ ಪಂಚತ್ರೆ ಇಟ್ಕೊಂಡಿರ್ತಾರೆ. ಅದು ಈಗ ಹೊಸದು ಸ್ಟಾರ್ಟ್ ಆಗ್ತಿದೆ, ಫಲ ಪಂಚಾಮೃತ. ಮೊದ್ಲು ಬರೀ ಪಂಚಾಮೃತ ಅಂತಿತ್ತು, ಈಗ ಫಲ ಪಂಚಾಮೃತ. ಸ್ವಲ್ಪ ಮಾವಿನ ಹಣ್ಣು ಹಾಕೋದು, ಸ್ವಲ್ಪ ಏನಂದ್ರೆ ಕಿತ್ಲೆ ಹಣ್ಣು ಹಾಕೋದು, ಸ್ವಲ್ಪ ಮೂಸಂಬಿ ಹಣ್ಣು ಹಾಕೋದು, ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕೋದು ಅಂದ್ಬಿಟ್ಟು ಫಲ ಪಂಚಾಮೃತ ಸ್ಟಾರ್ಟ್ ಆಗ್ತಿದೆ. ರಶೀತಿ ಇಟ್ಕೊಂಡು ಬಂದಾಗ ಅವ್ರ ಕಡೆಯವರು ಬಂದ್ರೆ ಆ ಕೆಟ್ಲಿ ಇರುತ್ತಲ್ಲ ಅದನ್ನ ಬುಡಕ್ ಹಾಕ್ಬಿಟ್ಟು ತೆಕ್ಕೊಡ್ತಾರೆ. ಅಂದ್ರೆ ದ್ರಾಕ್ಷಿ ಗೋಡಂಬಿ ಎಲ್ಲ ಬರುತ್ತೆ. ಸಾಮಾನ್ಯ ಮನುಷ್ಯರು ಬಂದ್ಬಿಟ್ರೆ ಮೇಲ್ಮೇಲ್ಗಡೆನೆ ತೇಲಿಸ್ಬಿಟ್ಟು ಹಂಗೆ ಕೊಟ್ಬಿಡ್ತಾರೆ. ಭಕ್ತರು ಅಂದ್ರೆ ಎಲ್ರು ಭಕ್ತರು. ಇನ್ನು ಕೆಲವರು ಅವರೇ ಕೇಳ್ತಾರೆ, ಬುಡಕ್ ಹಾಕ್ಬಿಟ್ಟು ಕೊಡಯ್ಯ ಅಂತ ಹೇಳ್ತಾರೆ. ಹೌದ್ರಿ, ಆದ್ರೆ ತುಂಬಾ ಬುಡ ಮೇಲ್ ಮಾಡಬಾರ್ದು ಅಂತ ದೇವ್ರು ಹೇಳಿದಾನೆ, ಮಾರ್ಕಂಡೇಯ ಪುರಾಣದಲ್ಲಿ ಹೇಳಿದಾನೆ. ಆದ್ರಿಂದ ನಾನು ಹಿಂಗೆ ಎಲ್ರಿಗೂ ಕೊಡೋದು ಅಂತ ಹೇಳ್ಬೇಕು ಅಲ್ವಾ? ನಾವದೇನು ಅವ್ರಿಗೆ ಒಳ್ಳೇದು ಮಾಡುದು ನಮ್ಮವರು ಅಂತ ತಿಳ್ಕೊಳ್ತೀವಿ. ಆದ್ರೆ ಮಾರ್ಕಂಡೇಯ ಪುರಾಣ ಹೇಳುತ್ತೆ ಭಕ್ತರು ಅಂದ್ರೆ ಎಲ್ರೂ ಭಕ್ತೇ ಅಲ್ವಾ? ನಾವ್ ಯಾರಿಗಾದ್ರೂ ಒಂದು ಮಾಡಿದ್ರೆ ಉಳಿದವ್ರಿಗೆ ಅನ್ಸತ್ತೆ, ನಮ್ಗೆ ಸಿಗಲಿಲ್ವೇ ಅನ್ಸತ್ತೆ. ಅದಕ್ಕೆ ಆತರ ಅಲ್ಲ. ಅದ್ರಿಂದ ಏನ್ ಮಾಡ್ಬೇಕಂದ್ರೆ ಎಲ್ರಿಗೂ ಸಾಧಾರಣವಾಗಿ ಸರಿಯಾಗಿ ನಾವು ಬಡಿಸ್ತಾ ಇರ್ತಕ್ಕಂಥದ್ದಾಗಬೇಕು ಅಂತ ಹೇಳ್ತಾ ಪಂಕ್ತಿ ಭೇದೆ, ಪಂಕ್ತಿ ಭೇದವನ್ನ ಮಾಡಬಾರ್ದು.
ಮನೆಯಲ್ಲಿ ಈ ಪ್ರಸಂಗ ಬರಲ್ಲ. ಎರಡು ಸತಿ ಕೇಳಿದ್ರು, ಯಾರು ಬೇಕಾದ್ರೆ ಕೇಳಿದ್ರು ಹಾಕಿಸ್ಕೋಬಹುದು. ಯಾಕಂದ್ರೆ ಮನೆಯಲ್ಲಿ ಅಷ್ಟು ಮಾಡಿರ್ತಾರೆ, ಮಾಡಿದಷ್ಟು ಬಡಿಸ್ತಾರೆ, ತೊಂದರೆ ಇಲ್ಲ. ಸಮಾರಾಧನೆಗಳಲ್ಲಿ ನಾವು ಊಟಕ್ಕೆ ಕೂತಾಗ ಅಥವಾ ಬಡಿಸುವಾಗ ಒಂದ್ ಸ್ವಲ್ಪ ಎಚ್ಚರಿಕೆ ತಗೊಂಡ್ಬಿಟ್ಟು ಏನಂದ್ರೆ ನಾವು ತೀರ್ಥ ಪ್ರಸಾದವನ್ನು ಮಾಡಿದ್ರೆ ನಮ್ಗೆ ನೆಮ್ಮದಿನೂ ಇರುತ್ತೆ, ಭಗವಂತ ಒಳ್ಳೆ ಅನುಗ್ರಹವನ್ನ ಮಾಡ್ತಕ್ಕಂಥವನಾಗ್ತಾನೆ. ವೃಥಾಪಾತೆ. ಮತ್ತೆ ಇದನ್ನ ಜ್ಞಾನಿಗಳು ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಮನೆಯಲ್ಲಿ ನಮಗೋಸ್ಕರ ಅನ್ನ ಮಾಡ್ಕೋಬಾರ್ದು, ನಮಗೋಸ್ಕರ ಅನ್ನ ಮಾಡ್ಕೋಬಾರ್ದು. ಕುಕ್ಕರ್ ಕೂಗಿದ್ರೆ ಕುಕ್ಕರ್ ಕೂಗ್ತಾ ಇಲ್ವಂತೆ, ಅದ್ ಹೇಳುತ್ತಂತೆ ನೀನ್ ಮಾಡಿದ ಪಾಪ ರೆಡಿ ಆಗಿದೆ, ಬಾ ತಿನ್ನು ಬಾ ಅಂತ ಕೂಗ್ತಾ ಇರುತ್ತೆ. ನಮಗೋಸ್ಕರ ಅನ್ನ ಮಾಡ್ಕೋಬಾರ್ದು. ಹಾಗಾದ್ರೆ ಏನ್ ಮಾಡ್ಬೇಕಂದ್ರೆ ಕಡೇ ಪಕ್ಷ ಒಂದು 7 ಹಿಡಿ ಅಕ್ಕಿ ತೆಗೆದಿಡ್ಬೇಕು. ಏಕಾಸಿ ದಿವಸ ಪ್ರವಚನ ಹೇಳಕ್ ಬರ್ತಾರಲ್ಲ ಅವ್ರಿಗೆ ಕೊಡೋದು, ಅಥವಾ ವಿದ್ಯಾಪೀಠ ಮೊದಲಾದ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳು ಇರ್ತಾರಲ್ಲ ಅವ್ರಿಗೇನೋ ಒಂದು ಕೊಡೋದು ಮಾಡ್ಬೇಕು. ನೀನು ನಿನ್ನ ಸಂಪಾದನೆಯನ್ನ ನಿನಗೋಸ್ಕರ ತಿನ್ನಕ್ಕೆ ಅಂತ ಮಾಡಿಲ್ಲ, ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತ ತಿನ್ನಕ್ಕೆ ಅಂತ ಮಾಡಿದ್ಯಾ. ಆದ್ರಿಂದ ಏನ್ ಮಾಡ್ಬೇಕಂದ್ರೆ 1 ಹಿಡಿ ಅಕ್ಕಿನ ದಿವಸ ತೆಗೆದಿಡ್ಬೇಕು. ಅದು ಏಕಾಸಿ ದಿವಸ ಆಗುವಾಗ ಪ್ರವಚನಕಾರಿಗೆ ತಂದ್ಕೊಡಿ. ನಮ್ಗೆ ನಾವೇ ಅನ್ನ ಮಾಡ್ಕೊಂಡು ತಿನ್ನಕ್ಕೆ ಅಧಿಕಾರ ಇಲ್ಲ. ಒಂದು ವೈಶ್ಯದೇವ ಮಾಡ್ಬೇಕು, ಇನ್ನೊಬ್ಬರಿಗೆ ಯಾರಿಗಾದ್ರೂ ಊಟ ಹಾಕಿ. ಅದಕ್ಕೆ ಪೇಜಾವರ ಸ್ವಾಮಿಗಳು ಅವರ ಕಾಲದಲ್ಲಿ ವಿದ್ಯಾಪೀಠವನ್ನ ಕಟ್ಟುವಾಗ ತುಂಬಾ ಅನ್ನದಾನಕ್ಕೆಲ್ಲ ಕಷ್ಟ ಇತ್ತು ಅಂದ್ಬಿಟ್ಟು ಅವ್ರೇನ್ ಮಾಡಿದ್ರು ಅಂದ್ರೆ ಮುಷ್ಟಿ ಅಕ್ಕಿ ದಾನ ಅಂತ ಒಂದು ಯೋಜನೆ ಮಾಡಿದ್ರು. ಮುಷ್ಟಿ ಅಕ್ಕಿ ದಾನ ಅಂದ್ರೆ ಒಂದೊಂದಿಡಿ ಅಕ್ಕಿನ ನೀವು ದಿವಸ ಒಂದ್ ಪಾತ್ರೆಯಲ್ಲಿ ಹಾಕಿಡಿ, ತಿಂಗಳು ಕಳೆದ ಮೇಲೆ ನಮ್ಮವ್ರು ಯಾರೋ ಬಂದು ವಿದ್ಯಾಪೀಠದವರು ಬಂದು ತಗೊಂಡು ಹೋಗ್ತಾರೆ, ಅದರಲ್ಲಿ ಅನ್ನದಾನ ಆಗತ್ತೆ. ಪಾಪ ತೆಗೆದಿಡೋರು ಏನ್ ಮಾಡ್ತಿದ್ದಂದ್ರೆ ಅದ್ರಲ್ಲಿ 1 ರೂಪಾಯಿ ಕಾಯಿನ್ ಕೂಡ ಸೇರ್ಸಾಕೋದು. ಬರೀ ಹಂಗೆ ಕೊಟ್ಟರೆ ದಾನ ಆಗತ್ತೆ, ಜೊತೆಗೆ ದಕ್ಷಿಣೆ ಇರ್ಬೇಕು, 1 ರೂಪಾಯಿ ಕಾಯಿನೂ ತೆಗ್ಸಾಕೋದು. ಹೋಲ್ಸೇಲ್ ಅಲ್ಲಿ ಅಡಿಗೆ ಮಾಡುವಾಗ ನಮಗೆ ಊಟದಲ್ಲಿ ದಕ್ಷಿಣೆ ಸಿಗ್ತಾ ಇತ್ತು. ಅಂದ್ರೆ ಅದು ಹಂಗೆ ಬೇಯಿಸ್ಬಿಟ್ಟಿದ್ದಾರೆ ಅಡಿಗೆ ಅವರು. ಅವ್ರಿಗೆ ಏನಿರುತ್ತೆ, ಅವ್ರಿಗೆ 200 ಜನ ಇರ್ತಾರೆ, ಎಷ್ಟಂತ ಅದೆಲ್ಲ ಲೆಕ್ಕ ಹಾಕೋಗ್ತಾರೆ, ಹಂಗೆ ಬೇಯಿಸ್ತಾರೆ. ನಾವು ವಾರ್ಡನವ್ರು ತೋರಿಸ್ತಾ ಇದ್ವಿ, ಇನ್ಕೆ ಒಬ್ಬ ಕೆಲವರು ನಂಗೆ 5 ರೂಪಾಯಿ ಸಿಕ್ತು ಅಂತ ಕೆಲವು ಹೇಳುದು, 3 ರೂಪಾಯಿ ಸಿಕ್ತು ಅಂತ ಕೆಲವು ಹೇಳುದು, ನನ್ ಪುಣ್ಯ ಏನೂ ಸಿಗ್ಲಿಲ್ಲ ಅನ್ನೋದು. ಉಳಿದವ್ರಂದ್ರು ಹುಷಾರು, ನಾಕಾಣಿ ಗೀಕಾಣಿ ಹಾಕ್ಬಿಟ್ಟಿದ್ದೀನಿ, ಬಾಯಿಗೆ ಹಾಕೊಂಡ್ಬಿಟ್ಟಿ ಆಮೇಲೆ ಪ್ರಾಣನೇ ಹೊರಟೋಗತ್ತೆ ಅಂತ ಹೇಳೋರು. ಅಂದ್ರೆ ಆತರ ಹೋಲ್ಸೇಲ್ ಆದ್ರೆ ಹಾಗಾಗತ್ತೆ. ಆದ್ರೆ ಏನಂದ್ರೆ 1 ಹಿಡಿ ಅಕ್ಕಿ ತೆಗೆದಿಟ್ಬಿಟ್ಟು ಊಟ ಮಾಡಿ. ಯಾಕಂದ್ರೆ ನಮಗಾಗೇ ನಾವು ಊಟ ಮಾಡ್ಕೊಂಡ್ರೆ ಅದು ಕೃಷ್ಣ ಪರಮಾತ್ಮನೇ ಹೇಳ್ತಾ ಇರ್ತಕ್ಕಂಥವನಾಗ್ತಾನೆ. ಏನಂದ್ರೆ ಯಾರು ತನಗೆ ತಾನು ಊಟ ಮಾಡ್ತಾನೆ ಅವನು ವೃಥಾ ಭೋಜಿ, ಅವನು ವ್ಯರ್ಥವಾಗಿ ಭೋಜನವನ್ನ ಮಾಡ್ತಾನೆ ಅಂತ ಆಗ್ತಾ ಇರ್ತಕ್ಕಂಥವನಾಗ್ತಾನೆ. ಅದ್ರಿಂದ ಏನ್ ಮಾಡ್ಬೇಕು? ಯಜ್ಞಾರ್ಥಂ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ. ಅದರಿಂದ ನಾವು ಒಂದು ಹಿಡಿಯನ್ನಾದ್ರೂ ತೆಗೆದಿಟ್ಟು ಏನ್ ಮಾಡ್ಬೇಕಂದ್ರೆ ಊಟವನ್ನ ಮಾಡಬೇಕು. ಯಾರೋ ಒಬ್ಬರಿದ್ರು ಪಿರಿಯಾಪಟ್ಟಣದ ಕಡೆಯಲ್ಲಿ, ಅವ್ರು ಏನ್ ಮಾಡ್ತಿದ್ರಂದ್ರೆ ದ್ವಾಸಿ ಊಟಕ್ಕೆ ಅಂತ ಬ್ರಾಹ್ಮಣರನ್ನ ಕರೆದು ಊಟ ಹಾಕ್ತಿದ್ರು. ಅಂದ್ರೆ ದ್ವಾಸಿ ಬ್ರಾಹ್ಮಣರನ್ನ ಕರೆಯೋದು, ಊಟ ಹಾಕ್ಬಿಟ್ಟು ಅವ್ರ ಜೊತೆ ಇವ್ರು ಊಟ ಮಾಡೋದು, ಅಂದ್ರೆ ಅನ್ನದಾನ ಮಾಡ್ಬೇಕು ಅಂತ ಮಾಡ್ತಿದ್ರು. ಅದು ಅವ್ರಿಗಾಗದೆ ಇದ್ದವ್ರು ಯಾರು ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಅವ್ರ ಮನೇಲಿ ಮದ್ದು ಹಾಕ್ತಾರೆ ಅಂತ ಅಪಪ್ರಚಾರ ಮಾಡ್ಬಿಟ್ಟು, ಅವ್ರ ಮನೆಗೆ ಊಟಕ್ಕೆ ಹೋಗ್ಬಿಡಿ, ಅವ್ರ ಮದ್ದು ಹಾಕ್ತಾರೆ ಅಂತ ಅಪಪ್ರಚಾರ ಮಾಡ್ಬಿಟ್ಟು, ಈ ಮನುಷ್ಯ ಊಟಕ್ಕೆ ಬರ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ. ಅವ್ರು ಯಾರೋ ಕಿವಿಲಿ ವಿಷ ಹಾಕ್ಬಿಟ್ಟಿದ್ದಾರೆ, ಅಂದ್ರೆ ಮದ್ದು ಹಾಕ್ತಾರೆ ನೋಡಿ ಊಟದಲ್ಲಿ ಹುಷಾರು ಅಂತ ಹೇಳ್ಬಿಟ್ಟಿದ್ದಾರೆ. ಆ ಬ್ರಾಹ್ಮಣ ಅಲ್ಲಿ ತನಕ ಹೆಂಡತಿ ಮಕ್ಕಳನ್ನೂ ಕರ್ಕೊಂಡು ಹೋಗ್ತಾ ಇದ್ದ. ಆಮೇಲೆ ಅವತ್ತು ಅನ್ಕೊಂಡ್ಬಿಟ್ಟು ಇನ್ನು ಅವ್ರಿಗೇನಾದ್ರು ಆದ್ರೆ ಏನಪ್ಪಾ, ನಾನಂತೂ ಮಾತು ಕೊಟ್ಟಿದ್ದೀನಿ, ಹೋಗ್ತೀನಿ, ಇಲ್ದೇ ತಪ್ಪದಾಗುತ್ತೆ, ನೆಕ್ಸ್ಟ್ ಸತಿ ಬೇರೆ ಕಾರಣ ಹೇಳಿ ತಪ್ಪಿಸ್ಕೊಂಡ್ಬಿಡ್ತೀನಿ ಅಂದ್ಬಿಟ್ಟು ಏನ್ ಮಾಡ್ದ, ಅವತ್ತು ಊಟಕ್ಕೆ ಹೋದ. ಅವ್ರು ಕೇಳಿದ್ರು, ನಿಮ್ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿಲ್ವಲ್ಲ ಅಂದ್ರು. ಇಲ್ಲ ಸ್ವಾಮಿ, ಏನೋ ಅವ್ರ ಉದಾಸೀನ ಎಲ್ಲ ಎದ್ದಿರ್ತಾರೆ ಬಿಡಿ, ಅದಕ್ಕೆ ನಿಮ್ಗೆ ಲೇಟ್ ಆಗ್ಬಾರ್ದು ಅಂತ ನಾನ್ ಬಂದ್ಬಿಟ್ಟೆ. ಅವ್ರಂದ್ರು, ಲೇಟ್ ಆಗ್ಬಾರ್ದು ಬಂದ್ರಿ ಕರೆಕ್ಟು, ಆದ್ರೆ ನಮ್ಮನೆ ನಾವು ಕರೀತೀವಿ ಅಂತ ಅವ್ರ ಮನಸ್ಸಲ್ಲಿ ಅನ್ಕೊಂಡಿರುತ್ತಲ್ಲ, ನಿಮ್ಗೆ ಬಾಕ್ಸ್ ಅಲ್ಲಿ ಹಾಕೊಡ್ತೀವಿ, ಹೆಂಡತಿ ಮಕ್ಳಿಗೆ ತಗೊಂಡು ಹೋಗ್ಕೊಡಿ. ಅವ್ರು ಅಯ್ಯೋ ಬಾಕ್ಸ್ ಹಾಕೊಡೋದೇ ಬೇಡ, ಬಾಕ್ಸ್ ಹಾಕೊಡೋದು ಏನ್ ಬೇಡ ಅಂತಂತಿದ್ದಾರೆ. ಯಾಕೋ ನಮ್ಗೆ ಬೇಜಾರಾಯ್ತು, ಸರಿ ನೆಕ್ಸ್ಟ್ ಸತಿ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಸತಿ ಈ ಮನುಷ್ಯ ಬರಲ್ಲ ಅಂತ ಹೇಳಿದ್ದಾರೆ. ಯಾಕೆ ಬರಲ್ಲ ಅಂತ ಹೇಳಿದ್ದಾರೆ. ಇಲ್ಲ ಬರಲ್ಲ ಅಂತ ಹೇಳಿ. ಅದಕ್ಕೆ ಅವ್ರಂದ್ರು, ನಮ್ಮ ಉದ್ದೇಶ ಏನಿಲ್ಲ, ನಾವೊಬ್ರೇ ಊಟ ಮಾಡಬಾರ್ದು, ಇನ್ನೊಬ್ರಿಗೆ ಹಾಕ್ಬೇಕು ಅಂತ ಅನ್ಕೊಂಡ್ಬಿಡ್ತೀವಿ. ಯಾರಾದ್ರೂ ಅನುಕೂಲ ಮಾಡಿಕೊಟ್ರೆ ನಾವು ಅನ್ಕೊಂಡಿದ್ ಕೆಲಸ ನಡೆಯುತ್ತೆ, ಇಲ್ದೆ ಇದ್ರೆ ನಾವೇ ಊಟ ಮಾಡ್ತೀವಿ, ಹರಿಚಿತ್ತ ಹೇಗೋ ಹಾಗೆ ಅಂತ ಅವ್ರಂದ್ರು. ತಕ್ಷಣ ಇವ್ರಂದ್ರು,
ಯಾರ್ಯಾರೋ ಏನೇನೋ ಹೇಳ್ತಾರೆ, ಕೇಳ್ಬಿಟ್ಟು ಸ್ವಲ್ಪ ಗಾಬರಿ ಆಗತ್ತೆ. ಹೆಂಡತಿಯ ಮಕ್ಕಳು ಗೃಹಸ್ಥರಲ್ವಾ, ಗಾಬರಿ ಆಗತ್ತೆ ಎನ್ನುವಾಗ ಏನೇ ಹೇಳಿ, ನಾವು ದೇವ್ರ ಪ್ರೀತಿಗೆ ಅಂತ ಎಚ್ಚರದಿಂದ ಮಾಡ್ತೀವಿ. ಅನ್ನದಾನ ಇಲ್ಲದೆ ನಾವು ಊಟ ಮಾಡಿದ್ರೆ ನಮಗ್ ಮುಜುಗರ ಆಗತ್ತೆ ಅಂತ ಹೇಳಿದಾಗ ಅವರು, ಹಾಗಾದ್ರೆ ಸರಿ, ನಾನು ಇನ್ ತಪ್ಪದೆ ಬರ್ತೀನಿ, ನಿಮ್ಮ ನಿಷ್ಕಲ್ಮಶದ ಮನಸ್ಸು ನೋಡಿ ನಂಗೆ ಸಂತೋಷ ಆಯ್ತು ಅಂತ ಆಮೇಲೆ ಹೋಗ್ತಾ ಇದ್ರಂತ ಅವ್ರು ಹೇಳಿದ್ರು. ಅಂದ್ರೆ ಯಾರೋ ಏನೋ ಹೇಳಿ ಮಾಡ್ಬಿಡ್ತಾರೆ. ಅವ್ರಿಗೆ ಏನಿರುತ್ತಂದ್ರೆ, ನಾವು ಅನ್ನದಾನ ಮಾಡದೆ ಊಟ ಮಾಡಬಾರ್ದು ಅಂತ. ನಾವು ಒಂದಿಡಿ ಅಕ್ಕಿನಾದ್ರೂ ತೆಗೆದಿಡ್ತೀವಿ. ಅಥವಾ ಯಾವುದೋ ವಿದ್ಯಾಪೀಠಗಳಲ್ಲಿ ವಿದ್ಯಾರ್ಥಿಗಳಿಗೆ ಅನ್ನದಾನ ಅಂತ ಇರುತ್ತೆ, ಅದನ್ನಾದ್ರೂ ನಾವು ಮಾಡಿದ್ರಾಯ್ತು. ಅಥವಾ ಸಂಘದಲ್ಲಿ ಪ್ರವಚನ ಬರೋರಿಗೆ 15 ದಿವಸ 15 ಗುಡಿ ಅಕ್ಕಿ ಹಾಕೊಂದ್ ಕಡೆ ಇಟ್ಟು ಅದನ್ನು ಕೊಟ್ಟರು ಆಯ್ತು. ಹೀಗೆ ತಾನೇ ಸ್ವತಃ ತನಗಾಗಿ ಊಟ ಮಾಡ್ಕೊಂಡಿರಕ್ಕಿಲ್ಲ ಅಂತ ಹೇಳಿ ಹೇಳ್ತಕ್ಕಂಥವ್ರಾಗಿದ್ದಾರೆ. ಮತ್ತೆ ಹೇಳ್ತಾರೆ, ಪಾಕಭೇದೆ ತಥಾ ಕೃತೆ ನಿತ್ಯಂಚ ಗೇಹ ಕಲಹೆ ಭವಿತ ವಸತಿಸ್ತವ. ಮತ್ತೆ ಹೇಳ್ತಾ ಇರ್ತಕ್ಕಂಥವ್ರಾಗಿದ್ದಾರೆ ಏನಂದ್ರೆ, ಯಾರ ಮನೆಯಲ್ಲಿ ಸದಾ ಜಗಳ ನಡೀತಾ ಇರುತ್ತೋ ಅಲ್ಲಿ ದುಸ್ಸಹ ಇರ್ತಾರೆ. ಅದಕ್ಕೆ ಯಾರಾದ್ರೂ ಜಗಳ ಆಡಿದಾಗ ಇನ್ನೊಬ್ರು ಕಂಟಿನ್ಯೂ ಮಾಡ್ಬಾರ್ದು. ಈ ಮಾರ್ಕಂಡೇಯ ಪುರಾಣ ಕೇಳಿದ್ರೆ ಏನ್ ಪಾಠ ಕಲ್ತ್ಕೋಬೇಕಂದ್ರೆ, ಜಗಳ ಯಾರೋ ಸ್ಟಾರ್ಟ್ ಮಾಡ್ತಾರೆ, ಇನ್ನೊಬ್ರು ಕಂಟಿನ್ಯೂ ಮಾಡ್ಬಾರ್ದು. ಅಂದ್ರೆ ಅನ್ಕೊಳ್ಳಿ ಬಿಡು, ಸುಮ್ಮನಿದ್ರು. ಯಾಕಂದ್ರೆ ಸದಾ ಕಲಹ ಆದ್ರೆ ಅಲ್ಲಿ ಅವ್ನು ಬರ್ತಾನೆ, ದುಸ್ಸಹ ಬರ್ತಾನೆ. ಮನೆಯಲ್ಲಿ ಅಶಾಂತಿ, ಮಕ್ಕಳು ಮುಖ ನೋಡಿದ್ರೆ ಆಗಲ್ಲ, ಅವ್ರ ಮುಖ ನೋಡಿದ್ರೆ ಆಗಲ್ಲ. ಕೆಲವರು ಮನೆಯಲ್ಲಿ ನಂಬ್ತಿರೋ ಬಿಡ್ತಿರೋ, ಯಾರೋ ಮನೆಗೆ ಹೋದಾಗ ರೈ ಅಂತ ಊಟ ತಟ್ಟೆಗೆ ಎಸ್ದು ಬಿಟ್ಟಿದ್ದಾರೆ, ಬಾಗಿಲಲ್ಲೆಲ್ಲ ಅನ್ನ ಅಗಳು ಪಲ್ಯ ಎಲ್ಲ ಬಿದ್ದಿದೆ. ನಾನು ಡೋರ್ ಬೆಲ್ ಮಾಡ್ಕೊಂಡು ಹೋಗಿದ್ದೀನಿ, ಅವರು ಯಾರು ಯಾರು ಅಂತ ನೋಡ್ಕೊಂಡು ತೆಗ್ದಿದ್ದಾರೆ. ಆಮೇಲೆ ಅಲ್ಲೇ ನಿಂತ್ಕೊಂಡಿದ್ದಾರೆ. ಏನಂದ್ರೆ ಅನ್ನ ಸಾರು ಪಲ್ಯ ಇಲ್ಲ ಅಲ್ಲೇ ಚೆಲ್ಲಿದ್ದಾರೆ. ಏನು ಇಲ್ಲ ಚೆಲ್ಲಿದೆಯಲ್ಲ, ಮಗುನ ಚೆಲ್ಲಿದ್ದು ಅಂದ್ರೆ, ಮಗು ಅಲ್ಲ ನನ್ ಮಗ. ಬಡಿಸ್ತಾ ಇದ್ದಾಗ ಸಿಟ್ಟಾಗ್ಬಿಟ್ಟು ಇದೇ ಮಾಡ್ತಾ ಇರ್ತೀಯ, ರುಚಿ ಇಲ್ಲ ಏನಿಲ್ಲ ಅಂತ ರೈ ಅಂತ ತಟ್ಟೆನೇ ಎಸ್ದು ಬಿಟ್ಟಿದ್ದಾನೆ. ಹೇಳಿದೆ, ಇನ್ನೊಂದ್ಸತಿ ಬರ್ತೀನಿ ಮನೆಗೆ, ಪರಿಸ್ಥಿತಿ ಸರಿ ಇಲ್ಲ. ಇಲ್ಲ ಆಚಾರ್ಯ, ಅವ್ರವ್ರ ಕರ್ಮ ಅವ್ರವ್ರು ಮಾಡ್ತಾ ಇರ್ತಾರೆ, ನಾವು ಮನಸ್ಸನ್ನು ಸಮಾಧಾನದಲ್ಲಿ ಇಟ್ಕೋಬೇಕು. ಹೇಳಿದೆ, ಇಲ್ಲ ನಿಮ್ ಹುಡುಗಂಗೆ ಹೇಳಿ ಊಟಕ್ಕೆ ಕೂತಾಗ ಜಗಳ ಆಡಬಾರ್ದು ಅಂತ ಹೇಳಿ. ಮನೇಲಿ ಜಗಳ ಆಡಬಾರ್ದು. ಯಾರೋ ಒಬ್ರು ಜಗಳ ಆಡಿದ್ರೆ ಇವ್ರು ಆಗ ಜಗಳ ಆಡಬಾರ್ದು, ಇನ್ನೊಂದ್ಸತಿ ಹೇಳ್ಬೇಕು, ಆ ತರ ಅಲ್ಲ ಈ ತರ ಅಂತ ಹೇಳ್ಬೇಕು. ಇಲ್ದೆ ಇದ್ರಿ ಯಾಕೆ ಜಗಳ ಆಗ್ತಿದೆ, ಏನೋ ದುಸ್ಸಹ ಮನೆ ಒಳಗಡೆ ಪ್ರವೇಶ ಮಾಡಿದ್ದಾನೆ, ಅದರಿಂದ ಮನೆಯಲ್ಲಿ ಅಶಾಂತಿ ಆಗತ್ತೆ, ಅದರಿಂದ ನಮ್ ಎಲ್ಲೋ ಜೀವನದಲ್ಲಿ ತಪ್ಪಾಗಿ ನಡೀತಾ ಇದ್ದೀವಿ ಅಂತ ತಿಳ್ಕೊಳ್ಬೇಕು. ನಿತ್ಯಂಚ ಗೇಹ ಕಲಹೆ, ದಿವಸ ಜಗಳ ಆಡಬಾರ್ದು. ಅಂದ್ರೆ ಮಧ್ಯ ಮಧ್ಯ ಆಡ್ಬೋದು ಅಂತಿದೆ ಅಲ್ಲ, ಹೇಳಿದ್ದ ಆ ವಾಕ್ಯ ಓದಿದಾಗ ದಿವಸ ಜಗಳ ಹೇಳ ಬೇಕಾದ್ರೆ ಅವ್ರಿಗೆ ಹೇಳ, ಇಲ್ಲ ನಾವು ಈ ವಿಷಯದ ಜಗಳ ಮಾಡ್ಬೇಕಂದ್ರೆ ಆಯ್ತು, ಇವತ್ತು ಗುರುವಾರ ಬೇಡ, ರಾಘವೇಂದ್ರ ಸ್ವಾಮಿಗಳ ವಾರ, ಅದರಿಂದ ಭಾನುವಾರ ಇಟ್ಕೊಳ್ಳೋಣ, ಖಂಡಿತ ಜಗಳ ಆಡು, ಅದೇನ್ ತೀರ್ಮಾನ ಮಾಡೋಣ ಅಂತ ಮುಂದಕ್ಕೆ ಹಾಕ್ತೀವಿ. ಇವತ್ತು ಸ್ವಲ್ಪ ಜಗಳ ಆಡು, ನಾಳೆ ಮುಂದುವರಿಸುವಂತಿ ಅನ್ಬಾರ್ದು. ನಿತ್ಯ ಕಲಹ ಮಾಡಿದ್ರೆ ದುಸ್ಸಹ ಬರ್ತಾನೆ ನೋಡಿ ಅಲ್ವಾ. ಅಂದ್ರೆ ಸಂಸಾರ ಅಂದ್ರೆ ವೇದವ್ಯಾಸರಿಗೆ ಗೊತ್ತಿರಲ್ವಾ, ಮಾರ್ಕಂಡೇಯ ಋಷಿಗಳಿಗೆ ಗೊತ್ತಿರಲ್ವಾ, ವ್ಯತ್ಯಾಸ ಇರುತ್ತೆ, ಅಸಮ್ಮತಿ ಇರುತ್ತೆ, ಗೊತ್ತಿರಲ್ವಾ. ಅದ್ರ ಜೊತೆ ಒಂದು ಅಡ್ಜಸ್ಟ್ ಮಾಡ್ಬೇಕು. ಎಂಥ ವೇದವ್ಯಾಸರು, ಏನ್ ಮಾರ್ಕಂಡೇಯ ಋಷಿಗಳು, ಅದಕ್ಕೊಂದು ಸಮಾಧಾನ ಹೇಳ್ತಾರೆ. ಈ ತರ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹೇಳ್ತಾ, ನಿತ್ಯಂಚ ಗೇಹ ಕಲಹೇ ಭವಿತಾ ವಸತಿಸ್ತವ ಅಪೋಷ್ಯಮಾಣೇ ಚ ತತ ಭೃತ್ಯಗೋ ವಾಹನಾದಿಕೆ ಅಸಂಧ್ಯಾ ಅಭ್ಯುಕ್ಷಿತಾಗಾರೇ ಕಾಲೇ ತ್ವತ್ತೋ ಭಯಂ ನೃಣಾಂ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಏನಂದ್ರೆ ತಿಳಿಸಿ ಹೇಳ್ತಾರೆ, ಸಾಯಂಕಾಲ ಒಂದು ಸಂಧ್ಯಾವನ್ನೇ ಮಾಡ್ಬೇಕು ಅಂತ ಹೇಳಿದ್ದಾರೆ. ಮಾರ್ಕಂಡೇಯ ಋಷಿಗಳು ಹೇಳಿದ್ದಾರೆ, ಯಾರ ಮನೆಯಲ್ಲಿ ಸಾಯಂಕಾಲ ಸಂಧ್ಯಾವನ್ನೇ ಮಾಡಲ್ವೋ, ಅಥವಾ ಒಂದು ದೇವರಿಗೆ ದೀಪ ಹಚ್ಚಿ ಒಂದು ಸ್ತೋತ್ರ ಹೇಳಲ್ವೋ, ಅವರನ್ನ ನೀನು ಚೆನ್ನಾಗಿ ಪೀಡಿಸು ಅಂತ ಹೇಳಿದ್ದಾರೆ ಬ್ರಹ್ಮದೇವ. ಅವನ್ ಕಾಯ್ತಾ ಇರ್ತಾನಂತೆ. ಓ, ಸಾಯಂಕಾಲ ಸಂಧ್ಯಾವನ್ನು ಮಾಡ್ಲಿಲ್ಲ ಅಲ್ವಾ, ಇವ್ರ ಮನೇಲಿ ಅಶಾಂತಿ ಉಂಟು ಮಾಡೋಣ ಅಂತ ಕೆಲವರು ಅಂತಾರೆ. ಆ ಗಂಡನ್ ಬೈತಾ ಇರ್ತಾರೆ, ಮನೆಯಲ್ಲಿ 1000 ಸಮಸ್ಯೆ ಜಗಳ ಆಗ್ತಾ ಇರುತ್ತೆ, ದೇವ್ರ ಮನೆಯಲ್ಲಿ ಗುಂಡ್ಕಲ್ ಕೂತಿರ್ತಾರೆ ಅಂತ. ಗುಂಡ್ಕಲ್ ಕೂತಿದ್ರಿಂದಲೇ 1000 ಸಮಸ್ಯೆ ಇರೋದು, ಇದರ 1,00,000 ಸಮಸ್ಯೆ ಇರ್ತಾ ಇತ್ತು ಅಲ್ವಾ. ಸಾಯಂಕಾಲ ಒಂದು ಸಂಧ್ಯಾವನ್ನೇ, ಇದನ್ನ ಯಾರು ಮಾಡಲ್ವೋ, ಯಾಕೆಂದ್ರೆ ಅದು ದುಷ್ಟಶಕ್ತಿಗಳು ಪ್ರವೇಶ ಮಾಡುವ ಸಮಯವನ್ನ ಸಂಧ್ಯಾಕಾಲ ಅಂತ ಕರೀತಾ ಇದ್ದಾರೆ. ಆ ಸಂಧ್ಯಾಕಾಲದ ಶಾಂತಿಗಾಗಿ ಒಂದು ಸಂಧ್ಯಾವನ್ನೇ ಪುರುಷರು ಮಾಡಬೇಕು.
ಸ್ತ್ರೀಯರೇನಿಲ್ಲ, ಒಂದ್ ದೇವ್ರ ದೀಪ ಹಚ್ಚಿಟ್ಟು ತುಳಸಿ ಸ್ತೋತ್ರ ನಾರಾಯಣ ಸ್ತೋತ್ರ ಹೇಳಿದ್ರಾಯ್ತು. ಆ ಮನೆಗೆ ದುಸ್ಸಹನ ಪ್ರವೇಶ ಇಲ್ಲ. ಕಾಪು ಹಯಗ್ರೀವಾಚಾರ ಅಂತ ಒಳ್ಳೆ ಧರ್ಮಶಾಸ್ತ್ರ ಎಲ್ಲ ತಿಳಿದವರು, ಅತ್ಯುತ್ತಮವಾಗಿರ್ತಕ್ಕಂತಹ ವಿದ್ವಾಂಸರು, ಅವರನ್ನ ಒಂದ್ಸತಿ ಪರ್ಯಾಯ ಸ್ವಾಮಿಗಳು ಕರೆದಿದ್ದಾರೆ, ಅರ್ಜೆಂಟ್ ಬರಬೇಕು ಅಂತ ಕರೆದಿದ್ದಾರೆ. ಅದೇನಾಗಿದೆ, ಯಾರೋ ದೊಡ್ಡ ಶ್ರೀಮಂತರು ಭಾರಿ ದೊಡ್ಡ ಪ್ರಮಾಣದಲ್ಲಿ ಪವಮಾನ ಹೋಮ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ, ತುಂಬಾ ಶಾಸ್ತ್ರೀಯವಾಗಿ ಆಗ್ಬೇಕು, ಎಲ್ಲೂ ಲೋಪ ಆಗಬಾರದು ಅಂತ ಹೇಳಿದ್ದಾರೆ. ಅದಕ್ಕೆ ಇವರು ಶಾಸ್ತ್ರೀಯವಾಗಿ ಮಾಡಿಸೋ ಆಸೆ ಇಲ್ಲದ ಪುರೋಹಿತರು, ಅದಕ್ಕೆ ಪರ್ಯಾಯ ಸ್ವಾಮಿಗಳು ಬೇಗ ಬರಬೇಕು, ಅವ್ರಿಗೆ ವಯಸ್ಸಾಣ ಅಂತ ಕರೆದಿದ್ದಾರೆ. ಅವ್ರು ಹೇಳಿದ್ದಾರೆ, ನಾ ಸಾಯಂಕಾಲ ಸಂಧ್ಯಾವಂದನೆ ಮಾಡ್ತಿದ್ದೀನಿ ಅಂತ ಹೇಳು, ಆಮೇಲೆ ಬರ್ತೀನಿ ಅಂತ ಹೇಳು ಅಂತ ಯಾವನಿಗೂ ಹೇಳಿದ್ದಾರೆ. ಸ್ವಾಮಿಗಳು ಸಿಟ್ಟಾಗ್ಬಿಟ್ಟು, ಬರೀತಾ ಇರೋದು ನಾನ್ ದೊಡ್ಡವನು, ಸಾಯಂಕಾಲ ಸಂಧ್ಯಾವಂದನೆ ಮಾಡ್ತೀನಿ ಅಂತ ದೊಡ್ಡದಾಗಿ ಹೇಳ್ಕೊಂಡು ಅವನ್ ದೊಡ್ಡವನು, ನಾ ಹೇಳ್ತಾ ಇದ್ದೀನಿ ಈಗಲೇ ಬರ್ಬೇಕು ಅಂತ ಹೇಳು ಅಂತ ಹೇಳಿದ. ಅವ್ನು ಹೋಗ್ಬಿಟ್ಟು ಹೇಳಿದಾನ, ಈಗಲೇ ಬರ್ಬೇಕಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದಾನೆ. ಅವ್ರು ಹೇಳಿದ್ದಾರೆ, ನಾಳೆದು ಸಂಧ್ಯಾವಂದನೆ ಮಾಡ್ತಾ ಇದ್ದೀನಿ ಅಂತ ಹೇಳು ಅಂತ ಹೇಳಿದ. ಅವನು ಹಾಗೆ ಹೇಳಿದ, ನಾಳೆದು ಸಂಧ್ಯಾವಂದನೆ ಆಗ್ಬಿಡ್ತಾನೆ ಅಂತಾನೆ. ಅವನ ದುರಹಂಕಾರಕ್ಕಿಷ್ಟು ಅಂತ ಉಳಿದವರು ಅಂದಿದ್ದಾರೆ. ಸ್ವಾರಸ್ಯ ಅಂದ್ರೆ ಅವತ್ ರಾತ್ರಿ 11 ಗಂಟೆ ಆದ್ಮೇಲೆ ಅವ್ರಿಲ್ಲ, ಅವ್ರು ಹೇಳಿದವ್ರಿಲ್ಲ. ಆಶ್ಚರ್ಯ ಆಗ್ಬಿಡ್ತು ಸ್ವಾಮಿಗಳಿಗೆ. ಸ್ವಾಮಿಗಳು ಅವರ 11ನೇ ದಿವಸ ಇರುತ್ತಲ್ಲ, ಹೋದ 11ನೇ ದಿವಸ ಹೇಳ್ತಾ ಇದ್ದಾರೆ, ನಾನು ಅವ್ರು ತಮಾಷೆಗಾಗಿ ಹೇಳಿದ್ರು ಅಂದ್ಕೊಂಡೆ, ನಾಳೆದು ಸಂಧ್ಯಾವಂದನೆ ಮಾಡ್ಬಿಡ್ತೀನಿ ಅಂತ ಹೇಳಿದ್ರು ಅಂತ ತಮಾಷೆಗೆ ತಲಹರಟೆಗೆ ಅಂದ್ರು ಅಂತ ತಿಳ್ಕೊಂಡೆ. ಆದ್ರೆ ಅವ್ರ ಮನಸ್ಸಿನ ಸೂಕ್ಷ್ಮದಲ್ಲಿ ಇತ್ತೋ ಏನೋ, ನಾಳೆ ನಾನು ಇರ್ತೀನೋ ಇಲ್ವೋ, ಸಂಧ್ಯಾವಂದನೆ ಮಾಡದೆ ಹಾಗೆ ಹೊಟ್ಟೋಯ್ತು ಶರೀರ ಅನ್ಕೋಬಾರ್ದು ಅಂತ ಅದಕ್ಕೆ ಮಾಡಿದ್ರು ಏನೋ. ಅದ್ರಿಂದ ನನಗೆ ಅವ್ರು ನೋಡಿ ಅವ್ರ ಮಾತು ಕೇಳಿದಾಗ ಸಂಧ್ಯಾವನ್ನೇ ಬಿಡಬಾರ್ದು ಅನ್ನೋ ಗೃಹಸ್ಥ ಧರ್ಮದ ನೆನಪಾಯಿತು. 1000 ಇದಿರ್ಲಿ, ಯಾರೋ ಅರ್ಜೆಂಟಾಗಿ ಆಸ್ಪತ್ರೆಗೆ ಸೇರಿದ್ದಾರೆ ಅನ್ಲಿ, ಯಾವುದೋ ರಿಸೆಪ್ಷನ್ ಇದೆ ಅನ್ಲಿ, ಸಾಯಂಕಾಲ ಸಂಧ್ಯಾವನ್ನೇ ಬಿಡಬೇಡಿ. ಬಿಟ್ರೆ ಮನೆಯಲ್ಲಿ ಅಶಾಂತಿ ಆಗತ್ತೆ. ಯಾರೋ ಹೇಳ್ತಾ ಇದ್ರು, ಮನೆಗೆ ಹೋಗಕ್ಕೆ ಬೇಜಾರು, ಏನೋ ಅಶಾಂತಿ, ಏನೋ ಜುಗುಪ್ಸೆ ಅಂತಿದ್ರು. ಅವ್ರನ್ನ ಕೇಳ್ಬೇಕು, ನೀವು ಸಾಯಂಕಾಲ ಸಂಧ್ಯಾವನ್ನ ಮಾಡಿದೀರಾ, ಅಥವಾ ನೀವು ಸಂಧ್ಯಾವನ್ನೇ ಮಾಡೋರಲ್ಲ ಅಂದ್ರೆ ನಿಮ್ ಮನೆಯವರಾದ್ರೂ ಒಂದ್ ದೇವ್ರ ದೀಪ ಹಚ್ತಾರಾ ಕೇಳ್ಬೇಕು. ಒಂದ್ ದೇವ್ರ ದೀಪ ಹಚ್ಚಿ ಒಂದು ಸ್ತೋತ್ರ ಹೇಳ್ಬೇಕು. ಇಲ್ದೆ ಇದ್ರೆ ಅಸಂಧ್ಯಾ ಅಭ್ಯುಕ್ಷಿತಾಗಾರೆ ಅಂದ್ರೆ ಯಾವ ಮನೆಯಲ್ಲಿ ಏನಂದ್ರೆ ಆ ಪ್ರೋಕ್ಷಣಾದಿ ಸಂಸ್ಕಾರಗಳಿಲ್ವೋ ಅಲ್ಲಿ ನೀನು ಅಶಾಂತವಾಗಿರು, ಅಂದ್ರೆ ನೀನು ವಾಸವಾಗಿರು ಅಂತ ಹೇಳಿದ್ದಾರೆ. ಅಲ್ಲಿ ವಾಸ ಇದೆ ಅಂದ್ರೆ ಕೆಲವರೆಲ್ಲ ಹೇಳೋದು, ಇಲ್ಲ ಈಗೆಲ್ಲ ಸಾಯಂಕಾಲ ಸಂಧ್ಯಾವನ್ನೇ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ, ಈಗ ಬೆಳಿಗ್ಗೆ ಸಂಧ್ಯಾವನ್ನೇ ಮಾಡಿದ್ರೆ ಸಾಕು. ಯಾರು ಹೇಳಿದ್ದಾರೆ? ಇವರೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಗೆ ಹೇಳಿದ್ದಾರೆ. ಹಾಗನ್ಬಿಟ್ಟು ಸಾಯಂಕಾಲ ಕಾಫಿ ಕುಡಿಯೋದು ಬೇಡ ಅನ್ಕೊಂಡಿಲ್ಲ, ಕಾಫಿ ಸಾಯಂಕಾಲನೂ ಕುಡಿಬಹುದು, ಹಾಸಿಗೆಗೆ ಹೋಗೋಕ್ಕಿಂತ ಇನ್ನೊಂದ್ ಸತಿನೂ ಕುಡಿಬಹುದು. ಅವ್ರನ್ನ ಕೇಳಿದ್ರೆ ಕಾಫಿಗೆಲ್ಲ ದೋಷ ಇಲ್ಲ ಅಂತ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ? ಇಲ್ಲ, ಇವ್ರುಗಳು ತಮ್ಮ ಅನುಕೂಲಕ್ಕೆ ನಿಯಮ ಮಾಡ್ಕೊಂಡಿದ್ದಾರೆ, ಆದ್ರೆ ಸಾಯಂಕಾಲ ಸಂಧ್ಯಾವನ್ನೇ ಬಿಟ್ಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ವಿದ್ವಾಂಸರುಗಳು, ದೊಡ್ಡ ದೊಡ್ಡ ಆಚಾರಗಳು ಯಾವುದೋ ವ್ಯವಹಾರದಲ್ಲಿ ಮುಳುಗಿಬಿಟ್ಟಿರ್ತಾರೆ, ಸಾಯಂಕಾಲ ಸಂಧ್ಯಾವನ್ನೇ ಬಿಟ್ಬಿಟ್ಟಿರ್ತಾರೆ. ಎಲ್ಲ ಕಾಂಪ್ರಮೈಸ್ ಮಾಡ್ಕೊಳಕ್ ಹೋಗ್ಬಾರ್ದು. ಸಾಯಂಕಾಲ ಸಂಧ್ಯಾವನ್ನೇನು ಮಾಡ್ಬೇಕು. ಅದು ಮಾಡದೇ ಇದ್ರೆ ಏನಾಗತ್ತೆ, ದುಸ್ಸಹ ಅನ್ನುವವನು ಆ ಮನೆಯಲ್ಲಿ ಪ್ರವೇಶ ಮಾಡ್ತಾನೆ. ಅದಕ್ಕೆ ಸಂಧ್ಯಾವನ್ನೆಗೆ ಮ್ಯಾಕ್ಸಿಮಮ್ 7 ನಿಮಿಷ ಹಿಡಿಯುತ್ತೆ ಅಥವಾ 15 ನಿಮಿಷ ಹಿಡಿಯುತ್ತೆ ಅಷ್ಟೇ. ಆಮೇಲೆ ವಿಷ್ಣುದಾಸರಾಮ ಒಂದು ಹೇಳ್ಕೊಂಡ್ಬಿಟ್ರೆ ಒಳ್ಳೆಯದು ಇರುತ್ತೆ. ಅದನ್ನು ಮಾಡಕ್ಕಾಗದೆ ಏನೇನೋ ಹವ್ಯಾಸಗಳನ್ನೆಲ್ಲ ಮಾಡ್ತಾರೆ, ಅದು ಮಾಡಬಾರ್ದು ಅಂತ ಹೇಳಿ ಅದನ್ನು ಹೇಳ್ತಾರೆ. ಆ ಪ್ರೋಕ್ಷಣಾದಿಗಳನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಇಡೀ ಮನೆಗೆ ಮಂಗಳ ಆಗತ್ತೆ ಅಂತ ಬಂದಿದ್ದಾರೆ. ಸಣ್ಣ ಕೆಲಸ ಅದು, ಅದನ್ನು ಮಾಡೋದ್ರಲ್ಲಿ ಏನ್ ಕಷ್ಟ? ಅದು ಹೀಗೆ ಅದನ್ನ ಹೇಳ್ತಾ ಮತ್ತೆ ತಿಳಿಸ್ತಾ ಇದ್ದಾರೆ. ಏನಂದ್ರೆ ಆಗಾಗ್ಗೆ ಪ್ರತಿ ವರ್ಷ ಯಾರೊಬ್ರು ಹೇಳ್ತಾ ಇದ್ರು, ಹೊಸ ವರ್ಷ ಅಂದ್ರೆ ಕೇಕ್ ಕಟ್ ಮಾಡೋದಲ್ಲ, ಹೊಸ ವರ್ಷ ಅಂದ್ರೆ ಒಂದ್ಸತಿ BP ಶುಗರ್ ಟೆಸ್ಟ್ ಮಾಡಿಸ್ಕೋಬೇಕು ಅಂತ. ಅವನ ಕಾಲೇಜ್ ಪ್ರಿನ್ಸಿಪಾಲ್ ಅವ್ನು ಹೇಳಿದ್ ನೋಡ್ಬಿಟ್ಟು ಎಲ್ರು ಕೂಡ ಯಾಕಿಂಗ್ ಹೇಳಿದ್ರಿ ಅಂತ ಕೇಳಿದ್ರು. ಹೊಸ ವರ್ಷ ಅಂದ್ರೆ ಆರೋಗ್ಯ ಗಟ್ಟಿಮುಟ್ಟಾಗಿಟ್ಕೊಳ್ಳಿ ಇಡೀ ವರ್ಷ, ಆದ್ರಿಂದ ಹೊಸ ವರ್ಷ ಆಚರಣೆ ಹೀಗ್ ಮಾಡ್ಬೇಕು ಅಂತ ಹೇಳಿದ್ರು. ಉಳಿದವರು ಆಮೇಲೆ ಚಪ್ಪಾಳೆ ತಟ್ಟರು, ಸರಿ ಆರೋಗ್ಯ ಗಟ್ಟಿಮುಟ್ಟಾಗಿಟ್ಕೋಬೇಕು, ವರ್ಷಕ್ಕೊಂದ್ಸತಿ ಚೆಕ್ ಮಾಡಿಸ್ಕೊ, ಹೊಸ ವರ್ಷನೇ ಚೆಕ್ ಮಾಡಿಸ್ಕೊಂಡ್ರೆ ಇಡೀ ವರ್ಷ ಅಪತ್ಯ ಮಾಡಲ್ಲ, ಒಳ್ಳೇದಿರುತ್ತೆ. ಮಾರ್ಕಂಡೇಯ ಪುರಾಣದಲ್ಲಿ ಹೇಳ್ತಾರೆ, ವರ್ಷಕ್ಕೊಂದ್ಸತಿ ನಿಮ್ ಜಾತಕ ತೋರಿಸ್ಬಿಟ್ಟು ಏನಾದ್ರೂ ಶಾಂತಿ ಮಾಡಿಸ್ಕೋಬೇಕಾ ಅಂತ ಕೇಳ್ಕೊಳ್ಳಿ.
ತಪ್ಪೇನು ಅಲ್ಲ. ಯಾವುದೋ ರಾಹು ಶಾಂತಿ ಇರುತ್ತೆ, ಕುಜ ಶಾಂತಿ ಇರುತ್ತೆ, ಅಥವಾ ಶನಿ ಮೊದಲಾದವುಗಳ ಶಾಂತಿ ಅಂತ ಇರುತ್ತೆ, 7 ವರ್ಷ ಶನಿ ಅಂತ ಏನೋ ಇರುತ್ತೆ. ಅದು ಗ್ರಹದಲ್ಲಿ ಯಾವುದೋ ದುಷ್ಫಲವನ್ನ ಸೂಚಿಸೋದಿರುತ್ತೆ. ಅದಕ್ಕೆ ವರ್ಷಕ್ಕೊಂದ್ಸತಿ ಜಾತಕ ತೋರಿಸಿ, ಬೇಕಾದ್ರೆ ನೀವೇ ಆಯ್ದುಕೊಳ್ಳಿ. ಕಾಸ್ಟ್ಲಿ ಪುರೋಹಿತರು ಬೇಡ, ಮಾಮೂಲಿ ಪುರೋಹಿತರು, ಆದ್ರೆ ಜಾತಕ ಸರಿಯಾಗಿ ತಿಳಿದಿರೋರು ಅಂತ ತೋರಿಸಿ. ಅವ್ರು ಏನೋ ಒಂದು ಹೇಳ್ತಾರೆ, ನೋಡಿ ಈ ತರ ಒಂದೇನೋ ಆಹುತಿ ಕೊಟ್ಟು ಗ್ರಹಗಳಿಗೆ ಶಾಂತಿ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನ ಮಾಡದೇ ಇದ್ರೆ ನೀನ್ ಆ ಮನೆಗೆ ಹೋಗಿ ಪ್ರವೇಶ ಮಾಡು ಅಂತ ಹೇಳಿದ್ದಾರೆ. ನಮ್ ಕಡೆಗೆ ಉಡುಪಿ ಕಡೆ ಎಲ್ಲ ಪ್ರತಿಯೊಂದಕ್ಕೂ ಕೂಡ ಸಂಧಿ ಶಾಂತಿ ಅಂದ್ಬಿಟ್ಟು ಸಂಧಿ ಹುಡುಕೊಂಡು ಶಾಂತಿ ಮಾಡ್ತಾ ಇರ್ತಾರೆ. ಅಂದ್ರೆ ದೇವತೆಗಳಿಗೆ ತೃಪ್ತಿ ಕೊಟ್ಟಾಗತ್ತೆ. ದೇವತೆಗಳು ತೃಪ್ತಿ ಆಹುತಿ ಕೊಡದೇ ಇದ್ರೆ ಕಾಟ ಕೊಡ್ತಾರೆ ಅಂತಲ್ಲ, ಅವರು ತೃಪ್ತರ ನಮಗೊಂದು ಧೈರ್ಯ. ಈಗ ಸುಮ್ಮನೆ ನಾವೇನೋ ಹೋಗ್ತೀವಿ, ಡಾಕ್ಟರ್ ಹತ್ರ ತೋರಿಸ್ಕೊಂಡ್ಬಿಡ್ತೀವಿ, ಏನು ಇಲ್ಲ ಅಂತಾರೆ, ನಮಗೊಂದು ಧೈರ್ಯ, ಸದ್ಯ ಏನು ಇಲ್ಲ ಅಂದಿದಾರಪ್ಪ, ಹಾಯಾಗಿ ಸದ್ಯ ಇರ್ಬೋದು ಮತ್ತೊಂದು ಧೈರ್ಯ. ಅದ್ರಿಂದ ಜಾತಕ ವರ್ಷಕ್ಕೊಂದ್ಸತಿ ತೋರಿಸ್ಬೇಕು. ಏನಾದ್ರೂ ಸುಲಭವಾಗಿ ನಮಗೆ ಬರೋ ಆದಾಯದಲ್ಲಿ ಹುಟ್ಟಿದಾಗ ಒಂದು ಶಾಂತಿ ಮಾಡ್ಬೇಕಾ ಅಂತ ಕೇಳಿ ಅವ್ರು ಆಯಿತು ಅಂತ ಏನೋ ಹೇಳ್ತಾರೆ. ಮನೆಯ ಮಟ್ಟಿಗೆ ಒಂದು ಶಾಂತಿ ಮಾಡ್ದ, ಜನರನ್ನೆಲ್ಲ ಕರೀರಿ ಅಂತೇನು ಹೇಳಿಲ್ಲ, ಮನೆಯ ಮಟ್ಟಿಗೆ ಒಂದು ಶಾಂತಿ ಮಾಡ್ದ, ಸಣ್ಣದಾದ ಒಂದು ದಾನ ಕೊಟ್ಟ, ಮಾಡ್ಬೇಕು. ಆಗ ಮನೆಯವ್ರಿಗೊಂದು ನೆಮ್ಮದಿ ಇರುತ್ತಾ, ಇದ್ರ ಪ್ರಕಾರ ಏನೋ ಒಂದು ಮಾಡಿಸ್ಕೊಂಡಿದ್ದಾರೆ, ಸದ್ಯ ದೇವತೆಗಳ ಅನುಗ್ರಹ ಇರುತ್ತೆ, ಅಷ್ಟಿದ್ರೆ ಸಾಕು ಅಂತ. ಅದಕ್ಕೆ ಬಿಡಬಾರ್ದು. ಅಂದ್ರೆ ಜಾತಕ ತೋರಿಸ್ಕೊಂಡು ಇದು ಮಾಡ್ಬೇಕು. ಯಾರೋ ಒಬ್ರು ಏನ್ ಮಾಡ್ಬಿಟ್ಟಿದ್ದಾರೆ, ಮಗಳಿಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, 30ನೇ ವರ್ಷಕ್ಕೆ ಶಾಂತಿ ಅಂತ ಹೇಳಿದ್ದಾರೆ, ನೀನು ಮಾಡಿಸ್ಕೊಂಡಿಲ್ವಲ್ಲ ಅಂತ. ಅಳಿಯಂದಿಗೂ ಹೇಳಿದ್ದಾರೆ, ಮಗಳು ಮರೆತು ಬಿಟ್ಟಿದ್ದಾರೆ, ನೀ 30ನೇ ವರ್ಷ ಇನ್ನೂ ಶಾಂತಿ ಮಾಡಿಸ್ಕೊಂಡಿಲ್ವಲ್ಲ ಅಂತ ಬೈತಿದ್ದಾರೆ. ನಾನು ಅಲ್ಲಿ ಇದ್ದೀನಿ, ಕೂತಿದ್ದೀನಿ, ಬೈತಾ ಇದ್ದಾರೆ. ನಾ ಸುಮ್ಮನಿದ್ದೆ. ಆ ಮಗಳು ಹೇಳ್ತಾ ಇದ್ದಾಳೆ, ಅಮ್ಮ ಸರಿಯಾಗಿ ತಿಳ್ಕೊ, ಸುಮ್ನೆ ಟೆನ್ಷನ್ ಮಾಡಬೇಡ, ಅಲ್ಲಿ ಬರ್ಕೊಟ್ಟಿದ್ದಾರೆ 30 ಅಂತ ಬರ್ಕೊಟ್ಟಿಲ್ಲ, 2030 ಅಂತ ಬರ್ಕೊಟ್ಟಿದ್ದಾರೆ. ನನಗ್ 30ನೇ ವರ್ಷದಲ್ಲ, ಅದು 2030 ಅಂತ ಬರ್ಕೊಟ್ಟಿದ್ದಾರೆ. ನೀ ಸುಮ್ಮನೆ ನನ್ ತಲೆ ತಿನ್ಬೇಡ, ನಿನ್ನಿಂದಲೇ ಅಶಾಂತಿ ಅಂತ ಅವಳು ಹೇಳ್ತಿದ್ದ. ಆಮೇಲೆ ಹೇಳಿದ್ರು, ನೋಡಮ್ಮ ನೀನ್ ಈಗ ಸ್ಪಷ್ಟವಾಗಿ ಹೇಳಿದ್ಯಾ, ನಾನ್ ನೋಡ್ತೀನಿ ಬಿಡು, ಪುರೋಹಿತರಿಗೆ ಹೇಳ್ತೀನಿ ಬಿಡು ಅಂತಿದ್ದಿ, ಅದಕ್ಕೆ ನಂಗೆ ಟೆನ್ಷನ್ ಆಯ್ತು. ಇನ್ನಂಗ್ ಟೆನ್ಷನ್ ಇಲ್ಲ. 2030 ಅಂತ ಹೇಳಿದ್ಯಾ, ಸರಿ, ಆಗ ಚೆನ್ನಾಗಿ ಶಾಂತಿ ಮಾಡಿಸ್ಕೋ, ಮರಿಬೇಡ ಅಂತ ಹೇಳ್ಬಿಟ್ಟು ಆ ಸ್ಕೂಲ್ಗೆ ಹೋಗೋ ಮಗಳಿಗೆ ಹೇಳಿದ್ದಾರೆ, 2030ನೇ ಇಸ್ವಿ ಜ್ಞಾಪಿಸು ನಿಮ್ಮಮ್ಮಂಗೆ ಅಂತ ಹೇಳಿದ್ದಾರೆ. ಅಂದ್ರೆ ತಾಯಿಗೆ ಕಾಳಜಿ. ಇದು ಮಾಡಿಸ್ಲಿಲ್ಲ ಆದ್ರಿಂದ ತೊಂದರೆ ಆಯಿತು ಅಂತ ಯಾರಾದ್ರೂ ಅಂದ್ಬಿಡ್ತಾರೇನೋ ಅಂತ ಅದ್ ಇಟ್ಕೊಂಡ್ಬಿಟ್ರಾಯ್ತು. ಪ್ರತಿ ವರ್ಷ ಶಾಂತಿ ಮಾಡು ಅಂತ ಹೇಳಲ್ಲ, ಯಾವುದೋ ಒಂದು ಕ್ರೂರ ಗ್ರಹ ದೃಷ್ಟಿ ಇರುತ್ತೆ, ಆಗೊಂದು ಶಾಂತಿ ಮಾಡಿಸು ಅಂತ ಹೇಳಿರ್ತಾರೆ. ಇವ್ರು ಹೇಳಿದ್ರಾಯ್ತು, ನಮ್ಗಷ್ಟು ಆದಾಯ ಇಲ್ಲ, ಇತಿಮಿತಿಲಿದ್ದೀವಿ, ನೀವು ಸಣ್ಣದಾಗೊಂದು ಪರಿಹಾರ ಸೂಚಿಸಿ ಅಂದ್ರೆ ಸೂಚಿಸ್ತಾರೆ. ಅದಕ್ಕೆ 2 ಪರಿಹಾರ ಮಾಡ್ಬೋದು. ಏನ್ ಮಾಡ್ಬೋದಂದ್ರೆ, ದಿವಸ ಬೆಳಿಗ್ಗೆ ಅರ್ಘ್ಯ ಕೊಟ್ಟಾದ್ಮೇಲೆ ನವಗ್ರಹಗಳಿಗೆ ತರ್ಪಣ ಕೊಡೋದು. ಸೂರ್ಯಂ ತರ್ಪಯಾಮಿ, ಕುಜಂ ತರ್ಪಯಾಮಿ, ಬುಧಂ ತರ್ಪಯಾಮಿ, ಬೃಹಸ್ಪತಿಂ ತರ್ಪಯಾಮಿ, ಶುಕ್ರಂ ತರ್ಪಯಾಮಿ, ಶನಿಂ ತರ್ಪಯಾಮಿ, ರಾಹುಂ ತರ್ಪಯಾಮಿ, ಕೇತುಂ ತರ್ಪಯಾಮಿ ಅಂತ ಪ್ರತಿ ದಿವಸ ದೇವತೆಗಳಿಗೆ ತರ್ಪಣ ಕೊಡೋದು. ಅವ್ರು ತೃಪ್ತರಾಗ್ತಾರೆ, ನಮ್ಮ ಮೇಲೆ ಗೌರವ ಇಟ್ಕೊಂಡಿದ್ದಾನೆ, ಇವನಿಗೆ ಮಂಗಳ ಆಗ್ಲಿ ಅಂತ ಏನಾಗ್ತಾರೆ, ತೃಪ್ತರಾಗ್ತಾ ಇರ್ತಕ್ಕಂಥವ್ರಾಗ್ತಾರೆ. ಇನ್ನೊಂದು, ಯಾರೋ ಒಬ್ರು ಹೇಳ್ತಾ ಇದ್ರು, ನನಗೆ ಶನಿ ಕಾಟ ಇದೆ ಅಂತ ಹೇಳಿದಾರ ಆಚಾರ್ಯ, ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ನಂಗೆ ಆದಾಯ ಏನಿಲ್ಲ, ಮಕ್ಕಳಿಗೆ ಭಾರ ಆಗಕ್ ಇಷ್ಟ ಇಲ್ಲ, ಅದಕ್ಕೆ ನಾನೇ ಅನ್ಕೊಂಡ್ಬಿಟ್ಟಿದ್ದೇನೆ, ದಿವಸ 2 ಸತಿ ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ದೆ, ಈ ಕಾಟ ಕಳಿಲಿ ಅಂದ್ಬಿಟ್ಟು 4 ಸತಿ ವಿಷ್ಣು ಸಹಸ್ರನಾಮ ಹೇಳೋಣ ಅನ್ಕೊಂಡಿದ್ದೀನಿ, ಇದು ಸರಿನಾ ಅಂತ ವ್ಯಾಸಪೀಠದ ಹತ್ರ ಬಂದು ಕೇಳಿದ್ರು. ಸರಿಯಾಗಿದೆ ನಿಮ್ ಕ್ರಮ, ನೀವಷ್ಟು ಮಾಡಿ ನಿಮ್ಗೆಲ್ಲ ಕಷ್ಟ ಪರಿಹಾರ ಆಗತ್ತೆ ಅಂತ. ದುಡ್ಡೇ ಖರ್ಚು ಮಾಡ್ಬೇಕು ಅಂತಲ್ಲ, ಆದ್ರೆ ಖಂಡಿತ ದೇವತೆಗಳ ಸ್ತೋತ್ರ ಮಾಡಿ, ಭಗವಂತನಿಗೆ ಶರಣಾಗ್ತಿ. ಯಾರೋ ಒಬ್ರು ಮಾರ್ಕಂಡೇಯ ಪುರಾಣ ಕೇಳಿದ್ದಾರೆ, ಈ ಇದ್ರಲ್ಲಿ ಆನ್ಲೈನಲ್ಲಿ ಕೇಳಿದ್ದಾರೆ. ನಾನು ಲಾಸ್ಟ್ ಸತಿ ಹೇಳಿದ್ದೆ, ಕಾಗೆ ಏನಾದ್ರೂ ಬಂದು ತಲೆ ಮೇಲೆ ಕೂತ್ಕೊಂಡ್ರೆ ಒಂದು ಶಾಂತಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ದೆ. ಅವ್ರು ಫೋನ್ ಮಾಡ್ಬಿಟ್ಟು ಏನ್ ಹೇಳಿದಾರಂದ್ರೆ, ಎಲ್ಲೋ ಕೇಳ್ಬಿಟ್ಟು, ಆಚಾರ್ಯ ಹೀಗೆ ನಮ್ಮ ತಮ್ಮನ ಮೇಲೆ ಕಾಗೆ ಬಂದು ಕೂತಿದೆ, ಅದಕ್ಕೋಸ್ಕರ ಶಾಂತಿ ಮಾಡಿಸ್ಕೊಳ್ಬೇಕಂತ ಮಾರ್ಕಂಡೇಯ ಪುರಾಣದಲ್ಲಿ ಹೇಳಿದ್ದಾರೆ, ಅದಕ್ಕೆ ನೀವೇನಾದ್ರೂ ಶಾಂತಿ ಮಾರ್ಗವನ್ನ ಸೂಚಿಸಿ ಅಂತ ಹೇಳಿದ್ದಾರೆ. ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, 6 ತಿಂಗಳಲ್ಲಿ ಮರಣ ಬರುತ್ತೆ ಅನ್ನೋ ಸೂಚನೆ ಇದೆ ಅಂತ ಇಲ್ಲಿ ಬಂದಿದೆ. ಅದಕ್ಕೆ ಅವರು, ಆಚಾರ್ಯ ಹಿಂಗ್ ಬಂದ್ಬಿಟ್ಟಿದೆಯಲ್ಲ ಆಚಾರ್ಯ, ಅದಕ್ಕೆ ಒಂದು ಕೆಲಸ ಮಾಡಿ, ತಪ್ಪು ತಿಳ್ಕೊಳ್ಬೇಡಿ, ನಿಮಗೆ ಭಾರ ಆಗ್ಬೋದು, ಮೃತ್ಯುಂಜಯ ಜಪ ಮಾಡಿಸಿ ಶ್ರದ್ಧೆಯಿಂದ ಮಾಡಿಸಿದ.
ಮೃತ್ಯುಂಜಯ ಜಪ ಮಾಡ್ತಿದ್ದಾರೆ. ಅವ್ರು ಫೋನ್ ಮಾಡಿ ಹೇಳಿದ್ರು, ವಿಜಯನಗರ ಮಾಧುಸಂದಲ್ಲಿ ಪ್ರವಚನದಲ್ಲಿ ನಾವು ಕೇಳಿದ್ದು ಆನ್ಲೈನ್ ಅಲ್ಲಿ. ಅದು ಕೇಳ್ತಾ ಕೇಳ್ತಾ ನಮ್ಗೆ ಅದು ಗೊತ್ತಾಗಿರ್ಲಿಲ್ಲ. ಆಮೇಲೆ ಯಾರೋ ಫೋನ್ ಮಾಡಿದ್ರು, ತಲೆ ಮೇಲೆ ಇದಿಟ್ಟು ತಮ್ಮ ಸಂಬಂಧಿಕರು, ಅದಕ್ಕೆ ಅವ್ರಿಗೆ ಹೇಳಿದೆ ಅದು ದೋಷ ಅದು ಅಂತ. ಅದಕ್ಕೇನ್ ಮಾಡೋಣ ಅಂದ್ರೆ ಮೃತ್ಯುಂಜಯ ಜಪ ಮಾಡೋಣ ಅಂತ ಹೇಳಿ ಮೃತ್ಯುಂಜಯ ಜಪ ಮಾಡಿಸ್. ಸ್ವಾರಸ್ಯ ಅಂದ್ರೆ ಮೃತ್ಯುಂಜಯ ಜಪ ಮಾಡಿಸಾದ್ಮೇಲೆ ಅವ್ರಿಗೆ ಗೊತ್ತಿಲ್ದೇನೆ ಎಲ್ಲೋ ಒಂದ್ ಕಡೆ ಮೃತ್ಯುಂಜಯ ಹೋಮ ಏನಿದೆ ಅದ್ರ ದರ್ಶನ ಆಗಿದೆ, ಅದ್ರ ಭಾಗ್ಯ ಸಿಕ್ಕಿದೆ. ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತು. ಅಂದ್ರೆ ಅದೆಲ್ಲ ಹಚ್ಕೊಳಕ್ ಹೋದ್ರೆ ಒಂದೇ ಕೇಳಿ ದುಡ್ಡು ಅಂತ ಗೊತ್ತಿಲ್ದೇನೆ ಜಪ ಮುಗಿದ ತಕ್ಷಣನೇ ಮೃತ್ಯುಂಜಯ ಹೋಮದ ದರ್ಶನ ಆಗಿದೆ. ಅವ್ರು ಸಂತೋಷ ಪಟ್ಟು ನಮ್ಮ ಬದುಕು ಸಾರ್ಥಕ ಆಯ್ತಾಚಾರ್ಯ ಅಂದ್ರೆ ತಿಳ್ಕೊಂಡು ಮಾಡೋದ್ರಿಂದ ನಷ್ಟ ಏನಿಲ್ಲ. ಏನ್ ನಷ್ಟ ಇದೆ ಅಲ್ವಾ? ಅದ್ರಿಂದ ನೋಡಿ ಆ ವಾಕ್ಯ ಓದ್ತೀನಿ. ಶಾಂತಿ ಮಾಡಿಸ್ಬೇಕಾದಾಗ ಶಾಂತಿ ಮಾಡಿಸ್ದೇ ಇದ್ರೆ ನೀನು ಅವರನ್ನು ಹೋಗಿ ಪೀಡಿಸು ಅಂತ ಹೇಳಿದ್ದಾರೆ. ಅದಕ್ಕೆ ಅದು ಕಷ್ಟ ಅಂದ್ರೆ ಪುಷ್ಯಾರ್ಕ ಮೊದಲಾದ ಸಂದರ್ಭಗಳಲ್ಲಿ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಪಠನ ಮಾಡಿಬಿಟ್ರು, ವಾಯುಸ್ತುತಿ ಪಠನ ಮಾಡಿಬಿಟ್ರು, ಶಾಂತಿ ಆಗತ್ತೆ. ಆದ್ರೆ ನಾ ಅದೆಲ್ಲ ಏನ್ ಮಾಡ್ಕೊಳ್ಳಲ್ಲ, ಅದ್ರಲ್ಲಿ ನಂಬಿಕೆ ಇಲ್ಲ ಅನ್ಬಾರ್ದಷ್ಟೆ. ಮಾಡ್ಕೋತೀನಿ ಅಂತ ಮತ್ತೆ ಪುರೋಹಿತನ ಕೇಳ್ಬೇಕು, ಅಷ್ಟ್ ಸಾಕಾ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡ್ಬೇಕಾ? ಪುರೋಹಿತನ ಕೇಳ್ಬೇಕು. ತುಂಬಾ ಜ್ವರ ಬಂದಾಗ ನಾನು ಒಂದು ಮಾತ್ರೆ ತಗೊಂಡ್ಬಿಡ್ತೀನಿ ಸಾಕು ಅಂದ್ರೆ ಡಾಕ್ಟ್ರು ಆಗಲ್ಲ, 1 ವಾರ ಮಾತ್ರೆ ತಗೋಬೇಕು ಅಂತ. ತುಂಬಾ ಜ್ವರ ಇದ್ದಾಗ ಇಲ್ಲ ನಾನು ಒಂದೇ ಮಾತ್ರೆ ತಗೊಂಡ್ಬಿಡ್ತೀನಿ, ಒಂದು ಡೋಲ ತಗೊಂಡು ಡೋಲಾಯಮಾನವಾಗಿರ್ತೀನಿ ಅಂದ್ರೆ ಆಗಲ್ಲ. ಅದ್ ಹೇಳ್ತಾರೆ 1 ವಾರ ಅಂತಾರೆ, 1 ವಾರ ತಗೋಬೇಕು. ಜಾಸ್ತಿ ಕಷ್ಟ ಇದ್ರೆ ಹೇಳ್ತಾರೆ ಅವರು. ಆದ್ರಿಂದ ಅದಕ್ಕನುಗುಣವಾಗಿ ಮಾಡ್ಬೇಕು. ನೋಡಿ ಹೇಳ್ತೀನಿ, ನಕ್ಷತ್ರ ಗ್ರಹ ಪೀಡಾಸು ತ್ರಿವಿಧ ಉತ್ಪಾತ ದರ್ಶನೆ ಅಶಾಂತಿಕ ಪರಾನ್ ಅಂದ್ರೆ ಶಾಂತಿ ಮಾಡಿಸಿಕೊಳ್ಳದವರು ಅವರನ್ನ ಅಭಿಭವಿಷ್ಯಸಿ ನೀನು ಪೀಡಿಸಬಹುದು. ಅದರಿಂದ ಅದೆಲ್ಲ ಯಾರೋ ಸುಮ್ಮನೆ ಹೆದರ್ಕೊಂಡು ಮಾಡಿಸೋರು ಅಲ್ಲ, ತಿಳಿದವರು ಮಾಡ್ತಾರೆ. ನಾವೀಗಂತೀವಿ ಶ್ರೀಪಾದಂಗಳವರು ಸ್ವಾಮಿಗಳು ಮೊದಲಾದವರು ಇಲ್ಲ, ಈ ಶಾಂತಿಗೋಸ್ಕರ, ಈ ಗ್ರಹ ಶಾಂತಿಗೋಸ್ಕರ ಹೋಮ ಇಟ್ಕೊಂಡಿದ್ದಾರೆ, ನಡೆಸ್ತಾ ಇದ್ದಾರೆ, ಬ್ರಾಹ್ಮಣರು ಬರಬೇಕು ತೀರ್ಥ ಪ್ರಸಾದಕ್ಕೆ ಅಂತ ಅವ್ರು ಫೋನ್ ಮಾಡ್ತಾರೆ. ಅಂದ್ರೆ ಅಂತಂತ ನಾವು ಮಾಡೋದು ಒಂದು ಸಾಲಿಗ್ರಾಮ ಪೂಜೆ, ಅವರು ಮಾಡೋದು ಸಂಸ್ಥಾನ ಪೂಜೆ, ಅವರೇ ಶಾಂತಿ ಮಾಡಿಸ್ತಾರೆ. ಅಂದ್ಮೇಲೆ ನಮಗೇನ್ ಎಫೆಕ್ಟ್ ಆಗಲ್ಲ ಅಂತ ಹೇಳಕ್ಕಾಗತ್ತೆ ಅಲ್ವಾ? ಟ್ರಾಫಿಕ್ ಪೊಲೀಸ್ಗೂ ಆಕ್ಸಿಡೆಂಟ್ ಆಗ್ಬೋದಲ್ವಾ? ಟ್ರಾಫಿಕ್ ಪೊಲೀಸ್ ಆದ ಮಾತ್ರಕ್ಕೆ ಅವ್ನು ಟ್ರಾಫಿಕ್ ಪೊಲೀಸು, ಅವ್ನಿಗೆ ಆಕ್ಸಿಡೆಂಟ್ ಆಗಲ್ಲ ಅಂತ ಹೇಳಕ್ಕಾಗತ್ತೆ? ಭೂಮಿಲಿರೋರು ಎಲ್ಲರೂ ನರರೇ. ಅಂದ್ಮೇಲೆ ಶಾಂತಿಯನ್ನ ಮಾಡಿಸ್ಕೊಳ್ಬೇಕು. ಅದರಿಂದ ಏನಾಗತ್ತಂದ್ರೆ ನಾವು ಮಾಡಿದೀವಿ ಅಂತ ಒಂದು ಧೈರ್ಯ ಇರುತ್ತೆ, ಭಗವಂತ ಪ್ರೀತನಾಗ್ತಾನೆ. ಮತ್ತೆ ಮಕ್ಕಳಿಗೆ ಅದರಲ್ಲೆಲ್ಲ ದೇವತಾ ಶಕ್ತಿ ಮೇಲೆ ನಂಬಿಕೆ ಬರುತ್ತೆ ಅಲ್ವಾ? ಅಶಾಂತಿಕ ಪರಾನ್ ಯಕ್ಷಾನ್ ನರಾನ್ ಯಕ್ಷನ್ ನರಾನ್ ಅಭಿಭವಿಷ್ಯಸಿ. ಇನ್ನೊಂದು ಹೇಳ್ಬಿಡ್ತಾರೆ ಕೊನೆಯದಾಗಿ, ತುಂಬಾ ಇದೆ, ನಾಳೆನೂ ಮುಂದುವರ್ಸೋಣ. ಸುಮ್ನೆ ಉಪವಾಸ ಮಾಡಬಾರ್ದು. 3 ಗಂಟೆ ತನಕ ಉಪವಾಸ ಮಾಡೋದು, 3:15 ತನಕ ಉಪವಾಸ ಮಾಡೋದು. ಪಕ್ಕದಲ್ಲಿರೋ ಹೇಳುದು ಒಂದ್ ತೊಟ್ಟು ನೀರು ಕುಡಿದಿಲ್ಲ ನೋಡಿ, ಬೇಕಾಗಿಲ್ಲ. ಶಾಸ್ತ್ರದಲ್ಲಿ ಸುಮ್ನೆ ಉಪವಾಸ ಮಾಡಕ್ಕೆ ಹೇಳಿಲ್ಲ. ಏಕಾಸಿ ಉಪವಾಸ ಮಾಡಿ ಅಷ್ಟೇ. ಉಳಿದ ದಿವಸ 12 ಗಂಟೆಗೆ ಊಟ ಮಾಡಿ, 9 ಗಂಟೆಗೆ ಫಲಹಾರ ಮಾಡ್ಬೇಕಂದ್ರೆ 9 ಗಂಟೆಗೆ ಪೂಜೆ ಮುಗಿಸ್ಬಿಟ್ಟು ಫಲಹಾರ ಮಾಡಿ. ಸುಮ್ನೆ ಉಪವಾಸ ಇರಬಾರ್ದು. ಕೆಲವರು ಈ ಶ್ರಾದ್ದದಕ್ಕೆ ಅಂತೇನೋ ಕರೆದು ಬಿಡ್ತಾರೆ, 3 ಗಂಟೆ ಆದ್ರೂ ಎಲೆ ಹಾಕಲ್ಲ. ಯಾರೋ ಅಂತಿರ್ತಾರೆ ಮೋಸ್ಟ್ಲಿ ನಂದೇ ಶ್ರಾದ್ದ ಅಂತಿರ್ತಾರೆ. ಅಂದ್ರೆ ಟೈಮ್ ಸೆನ್ಸ್ ಇಲ್ಲ, ಬೇಕಾಗಿಲ್ಲ. ಮ್ಯಾಕ್ಸಿಮಮ್ 12 ಗಂಟೆ, ತುಂಬಾ ಲೇಟ್ ಅಂದ್ರೆ 1:30. ಅದಕ್ಕಿಂತ ಜಾಸ್ತಿ ಲೇಟಾಗಿ ಎಲೆ ಹಾಕ್ಬಾರ್ದು. ಹಾಕೋದ್ರಿಂದ ಹಸುವೆ ಹಿಂಗೋಗಿರುತ್ತೆ, ಅನ್ನದಾನ ಮಾಡಿದವನಿಗೂ ಪುಣ್ಯ ಬರಲ್ಲ, ಕೆಟ್ಟ ಹೆಸರು ಬರುತ್ತೆ, ಅವನಿಗೆ ದುಸ್ಸಹ ಅನ್ನೋನು ಪ್ರವೇಶ ಆಗ್ತಾನೆ. ವೃಥಾ ಉಪವಾಸಿನಃ, ವ್ಯರ್ಥವಾಗಿ ಉಪವಾಸ ಮಾಡಬಾರ್ದು. ಏಕಾಸ್ತಿ ಉಪವಾಸ ಮಾಡಿ, ವ್ಯರ್ಥವಾಗಿ ಯಾಕೆ ಸುಮ್ನೆ ಉಪವಾಸ ಮಾಡಬೇಕು? ಮಾಡಬಾರ್ದು. ಮಾಡೋದ್ರಿಂದ ಕಲಿಯುಗದಲ್ಲಿ ಶಕ್ತಿ ಇರಲ್ಲ, ಆರೋಗ್ಯ ಹಾಳಾಗತ್ತೆ. ಅದನ್ನ ಸುಮ್ನೆ ಉಪವಾಸ ಇರಬೇಕಾದ ಅಗತ್ಯ ಇಲ್ಲ. ಶ್ರಾದ್ದ ಇತ್ತು, ಉಪವಾಸ ಇತ್ತು. ತೀರ್ಥ ಪ್ರಸಾದ ಆಗೋ ತನಕ ಉಪವಾಸ ಇತ್ತು. ಅದೇನು ನಮಸ್ಕಾರ ಮಾಡೋ ತನಕ ಉಪವಾಸ ಇದ್ರೆ ಆಯ್ತು ಅಲ್ವಾ? ಇರ್ಬೇಕು. ಏಕಾಸ್ತಿ ಉಪವಾಸ ಇರ್ಬೇಕು. ಉಳಿದ ದಿವಸ ಯಾಕೆ ಸುಮ್ನೆ ಉಪವಾಸ ಇರಬೇಕು? ಉಪವಾಸ ಇರಬೇಕಾಗಿಲ್ಲ. ಯಾರಾದ್ರೂ ಸುಮ್ನೆ ಉಪವಾಸ ಇದ್ರೆ ಪುಣ್ಯ ಬರುತ್ತೆ ಅಂತ ಇಲ್ಲಿ ಹೇಳಿಲ್ಲ, ದೋಷ ಬರುತ್ತೆ ಅಂತ ಹೇಳಿದ್ದಾರೆ. ಆದ್ರಿಂದ ಇದು ಮಾಡಬಾರ್ದು ಅಂತ ಹೇಳಿ ಋತೋಪವಾಸಿನಃ ಅಂತ ಹೇಳಿ ವ್ಯರ್ಥವಾಗಿ ಉಪವಾಸ ಮಾಡಿದ್ರೆ ದುಸ್ಸಹ ಪ್ರವೇಶ ಆಗಿ ಅವರ ಮನೆಯಲ್ಲಿ ಅಶಾಂತಿ ಉಂಟು ಮಾಡ್ತಾರೆ. ನಂಬ್ತಿರೋ ಬಿಡ್ತಿರೋ, ಕೆಲವರು ಸುಮ್ನೆ ಉಪವಾಸ ಮಾಡ್ತಿರ್ತಾರೆ, ಮಕ್ಕಳು ಅವ್ರ ಎದುರುಗಡೆನೆ ತಿಂತಿರ್ತಾರೆ, ಅವ್ರನ್ನ ನೋಡ್ಬಿಟ್ಟು ಇವ್ರು ಎಕ್ತಾ ಇರ್ತಾರೆ.
ತಿಂದು ಸಾಯ್ತಾ ಇರ್ತೀರಲ್ಲ ನೀವು ಅಂತ ಏನೇನೋ ಮಾತಾಡ್ತಿರ್ತಾರೆ. ನಿಜವಾಗಿ ಶಾಸ್ತ್ರದಲ್ಲಿ ಉಪವಾಸ ಇರು ಅಂತಾನೆ ಹೇಳಿಲ್ಲ, ಇವರೇ ಬೈಬೇಕು. ಮಾರ್ಕಂಡೇಯ ಪುರಾಣದಲ್ಲಿ ಹೇಳಿದ್ದಾರೆ, ನೀವು ಉಪವಾಸ ಮಾಡೋದೇ ತಪ್ಪು, ನಮ್ ಜೊತೆ ಫಲಹಾರಕ್ಕೆ ಕೂತ್ಕೊಳ್ಳಿ ಅನ್ಬೇಕು ಅಲ್ವಾ. ಸುಮ್ನೆ ಉಪವಾಸ ಮಾಡಬೇಡಿ, ಶಾಸ್ತ್ರದಲ್ಲಿ ಹೇಳಿದಷ್ಟು ಉಪವಾಸ ಮಾಡಿದ್ರೆ ಆಯ್ತು. ಅಂದ್ರೆ ಏಕಾಸಿ ಉಪವಾಸ ಮಾಡೋದು, ತೀರ್ಥ ತಗೊಳ್ಳೋ ತನಕ ಉಪವಾಸ ಇರೋದು ಇಷ್ಟೇ. ಇನ್ನು ಕೆಲವು ಕಡೆ ಬೇಗ ತೀರ್ಥ ಕೊಟ್ಟಿರ್ತಾರೆ, ಬೆಳಿಗ್ಗೆನೆ 8:00 ತೀರ್ಥ ಕೊಟ್ಟು ಫಲಹಾರ ಗೆಲಾರದ ವ್ಯವಸ್ಥೆ ಎಲ್ಲ ಮಾಡ್ತಾರೆ, ಸರಿಯಾದ ಕ್ರಮ ಅದು. ಆದ್ರಿಂದ ಸುಮ್ನೆ ಉಪವಾಸ ಇದ್ರೆ ಅದು ಅವರ ಮನೆಯಲ್ಲಿ ಅಶಾಂತಿ ಜಗಳಗಳಾಗತ್ತೆ, ದುಸ್ಸಹ ಪ್ರವೇಶ ಮಾಡ್ತಾನೆ. ಅದೇಗೆ ಅಂತ ನಾಳೆ ದಿವಸ ಮುಂದುವರೆದು ನೋಡೋಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚಂ ಅಹಂ ತೇನ ಪ್ರಿಯತಾಂ ಕಮಲಾಲಯ. ಶ್ರೀಕೃಷ್ಣಾರ್ಪಣಂ. ವಿಷ್ಣವೇ ನಮಃ.